ಯಜನೇಂದ್ರ ಮಂಗಳಾಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ನಮೋ ವಜ್ರಾಯಾಣಂ ನಮೋ ಲೋಹೇ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಗಳ ಪ್ರಕ್ಷಾಳಿತ ಸಕಲ ಭೂತಲ ಮೂಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತನೋದುರಿತಾಂ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸಾದ್ವಾದಾಮೋಘಲಾಂಛನಂ ಜೀಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಜಿನ್ವಾಣಿಯ ಮೂಲಭೂತ ಚರ್ಚೆಯ ವಿಷಯದ ಆಧಾರದಿಂದ ನಾವು ಜಿನ ದರ್ಶನದ ಸಾಮಾನ್ಯ ವಿಧಿಯನ್ನು ಚರ್ಚೆ ಮಾಡಿದ ನಂತರ ಈಗ ಯಾವ ಜೀವ ಮತ್ತು ಅಜೀವದ ಚರ್ಚೆ ಇದೆ ಅದನ್ನು ಪ್ರಾರಂಭ ಮಾಡಿರುವುದಿದೆ. ಜೀವ ಅಜೀವದ ಚರ್ಚೆ ಯಾಕೆ ನಾವು ಇವತ್ತು ಶುರು ಮಾಡಿದ್ದೀವಿ ಅಂತ ನಾವು ನಿನ್ನೆನೂ ಕೂಡ ಚರ್ಚೆ ಮಾಡಿದ್ವಿ. ಸಾಮಾನ್ಯ ಜೀವದ ಯಾವ ಸಾಮಾನ್ಯ ಜ್ಞಾನ ಇದೆ ಆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಜಿನ್ವಾನಿಯನ್ನು ತಿಳಿಯೋದು ಕಷ್ಟ ಆಗುತ್ತೆ, ಅಥವಾ ಜಿನ್ವಾನಿಯ ಮೂಲ ಅಭಿಪ್ರಾಯಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ಯಾವ ಜಿನ್ವಾಣಿಯ ಮೂಲ ಸ್ವರೂಪ ಇದೆ ಅದನ್ನು ತಿಳಿಬೇಕಾದ್ರೆ ಜೀವ ಅಜೀವಗಳು ಅರ್ಥ ಆಗೋದು ಅವಶ್ಯಕ ಇದೆ. ಜೀವ ಕೇಳಲಿಕ್ಕೆ ಒಂಥರ ತುಂಬ ಸುಲಭ ಅಂತ ಅನಿಸುತ್ತೆ, ಅಥವಾ ಕೆಲವರಿಗೆ ತುಂಬ ಕಠಿಣನೂ ಅನಿಸುತ್ತೆ. ಆದರೆ ಇದು ಮೂಲಭೂತ ಸಿದ್ಧಾಂತ ಇದೆ. ಯಾರಿಗೆ ಜೀವ ತಿಳಿಯುತ್ತೆ ಅವರಿಗೆ ಸಂಪೂರ್ಣ ಜಿನಾಗಮ ತಿಳಿಯುತ್ತೆ. ಏನು ಹೇಳ್ತಿದ್ದಾರೆ? ಯಾರಿಗೆ ಜೀವ ಅಜೀವ ಅರ್ಥವಾಗುತ್ತೆ, जिनको जीव और अजीव की चर्चा समझ में आती है ಅವನಿಗೆ ಸಂಪೂರ್ಣ ಜಿನಾಗಮ ಸಂಪೂರ್ಣ ಜಿನವಾನಿ ಅರ್ಥ ಆಗುತ್ತೆ. ಮತ್ತು ಯಾರಿಗೆ ಸಂಪೂರ್ಣ ಜಿನವಾನಿ ಎಲ್ಲ ಕಂಠಸ್ಥ ಇದೆ ಆದರೆ ಜೀವದ ಭೇದ ಗೊತ್ತಿಲ್ಲ, ಭೇದದ ಅರಿವು ಆಗಿಲ್ಲ, ಅಂದರೆ ಅವನಿಗೆ ಯಾವುದೂ ಕೂಡ ಅರ್ಥ ಆಗಿಲ್ಲ. ಅಂದರೆ ಜೀವ ಅರ್ಥ ಆದರೆ ಎಲ್ಲವೂ ಅರ್ಥ ಆದಂತೆ. ಆದರೆ ಎಲ್ಲವೂ ಅರ್ಥ ಆದರೂ ಜೀವ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಏನೂ ಅರ್ಥ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಜೀವದ ಚರ್ಚೆ ಬಹಳ ಮುಖ್ಯ ಇದೆ. ನಿನ್ನೆ ನಾವು ಜೀವದ ಪರಿಭಾಷೆಯ ಬಗ್ಗೆ ಸ್ವಲ್ಪ ವಿಚಾರ ಮಾಡಿತ್ತು. ಯಾವುದಕ್ಕೆ ಜೀವ ಅಂತಾರೆ, ಯಾವುದಕ್ಕೆ ಅಜೀವ ಅಂತಾರೆ. ಪರಿಭಾಷೆಯನ್ನು ನೋಡಿದ್ರೆ ಪರಿಭಾಷೆಯಲ್ಲಿ ನಾವೇನೇ ಚರ್ಚೆ ಮಾಡಿದ್ದಿತ್ತು, ಯಾವುದರಲ್ಲಿ ಜ್ಞಾನ ದರ್ಶನ ಇದೆ, ಯಾವುದು ಸುಖ ದುಃಖದ ಅನುಭವ ಮಾಡುತ್ತೆ ಅದಕ್ಕೆ ಜೀವ ಅಂತ ಕರೀತಾರೆ. ಏನ ಜೀವದ ಪರಿಭಾಷೆ ಏನಾಯಿತು? ಯಾವುದರಲ್ಲಿ ಜ್ಞಾನ ದರ್ಶನ ಇದೆ, ಯಾವುದು ಸುಖ ದುಃಖದ ಅನುಭವ ಮಾಡುತ್ತೆ ಅದಕ್ಕೇನಂತಾರೆ? ಜೀವ ಅಂತ ಕರೀತಾರೆ. ಮತ್ತು ಇದಕ್ಕೆ ವಿರುದ್ಧವಾದದ್ದು ಅಜೀವ. ಅಂದರೆ ಯಾವುದು ಸುಖ ದುಃಖದ ಅನುಭವ ಮಾಡೋದಿಲ್ಲ, ಯಾವುದರಲ್ಲಿ
ಜ್ಞಾನ ದರ್ಶನ ಇಲ್ಲ, ಅದಕ್ಕೆ ನಾವೇನಂತೀವಿ, ಅದಕ್ಕೆ ಅಜೀವ ಅಂತ ಕರಿತೀವಿ. ಇದು ಜೀವದ್ರವ್ಯದ ಪರಿಭಾಷೆ ಮತ್ತು ಅಜೀವ ದ್ರವ್ಯದ ಪರಿಭಾಷೆ ಇದೆ. ಪರಿಭಾಷೆ ಯಾಕೆ ಇಂಪಾರ್ಟೆಂಟ್ ಇದೆ, ಇದರಲ್ಲಿ ಮುಖ್ಯವಾದ ಎಲ್ಲ ವಿಚಾರಗಳು ಬಂದ್ಬಿಡುತ್ತೆ. ನಿನ್ನೆ ನಾವು ಚರ್ಚೆ ಮಾಡಿದಂತೆ ಓಡಾಡೋನು ನಡೆದಾಡೋನು ಜೀವ ಅಲ್ಲ, ಉದ್ಗಲನೂ ಓಡಾಡುತ್ತೆ ನಡೆದಾಡುತ್ತೆ, ಅಜೀವನೂ ಓಡಾಡುತ್ತೆ ನಡೆದಾಡುತ್ತೆ ಏನ. ಅದೇ ರೀತಿಯಾಗಿ ಊಟ ಮಾಡೋನು ತಿನ್ನೋನು ಅವನು ಜೀವ ಅಲ್ಲ, खाने वाला पीने वाला वो जीव नहीं है, क्योंकि ये काम तो पुद्गल भी करता है. ಈ ಕೆಲಸಗಳು ಅಜೀವದಲ್ಲಿ ನಡೀತಾ ಇರುವಂತದ್ದನ್ನ ನಾವು ನೋಡ್ಬೋದು. ಹಾಗಾಗಿ ಇದು ಜೀವ ಅಲ್ಲ. ಜೀವದ ಲಕ್ಷಣ, ಜೀವದ ಪರಿಭಾಷೆ ಏನಿದೆ, ಯಾವುದಕ್ಕೆ ಜೀವ ಅನ್ನೋದು, ನಾವು ಪ್ರಪಂಚದಲ್ಲಿ ಜೀವ ಅಂದ್ರೆ ಏನು ಅಂತ ಕೇಳಿದ್ರೆ ಅನೇಕ ರೀತಿಯಾದ ಉತ್ತರಗಳು ನಮಗೆ ಸಿಗುತ್ತೆ ಏನ. ನಾವು ವಿಜ್ಞಾನಿಗಳನ್ನ ಸೈಂಟಿಸ್ಟನ್ನ ಕೇಳಿದ್ರೆ ಅವ್ರ ಹತ್ರ ಅಂತೂ ಡೆಫಿನೇಷನ್ ಇಲ್ಲ. ಅವ್ರಿಗೆ ಆತ್ಮ ಜೀವ ಅಂತ ಹೇಳಿದ್ರೆ ಅವರು ಹೇಳೋದಿಲ್ಲ, ಅವರ ಪ್ರಕಾರ ಆತ್ಮ ಇಲ್ಲ. ಏಕೆ? ಅದನ್ನ ನೋಡಕ್ಕೆ ಸಾಧ್ಯ ಇಲ್ಲ, ಕಣ್ಣಿಗೆ ಕಾಣಿಸೋದಿಲ್ವಲ್ಲ. ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಅದು ವಿಜ್ಞಾನಕ್ಕೆ ಉಪಸ್ಥಿತವೇ ಇಲ್ಲ, वो अवेलेबल ही नहीं है. लेकिन जिनवानी क्या कहती है, ಯಾವುದು ಕಣ್ಣಿಗೆ ಕಾಣಿಸುತ್ತೆ ಅದು ಯಾವುದು ಜೀವ ಅಲ್ಲ. ಉಲ್ಟಾ ಪರಿಭಾಷಾ ಏನ್ ಹೇಳ್ತಿದ್ದಾರೆ, ಯಾವುದು ಕಣ್ಣಿಗೆ ಕಾಣಿಸುತ್ತೆ ಅದು ಜೀವ ಅಲ್ಲ. ಹಾಗಾದ್ರೆ ಏನೇನು ಕಣ್ಣಿಗೆ ಕಾಣಿಸುತ್ತೆ ಅದು ಯಾವುದು ಜೀವ ಅಲ್ಲ, ಅದೆಲ್ಲ ಜೀವ ಇದೆ, ಅದೆಲ್ಲ ಪುದ್ಗಲ ಇದೆ. ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದಾರೆ? ಯಾವ್ದ್ಯಾವ್ದು ಕಣ್ಣಿಗೆ ಕಾಣಿಸುತ್ತೆ ಅದೆಲ್ಲ ಅಜೀವ ಇದೆ, ಅದ್ಯಾವುದು ಜೀವ ಅಲ್ಲ. ಹಾಗಾದ್ರೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೆಲ್ಲ ಅಜೀವ ಇದೆಯೇನು? ಯಾವ್ದ್ಯಾವ್ದು ಕಣ್ಣಿಗೆ ಕಾಣಿಸುತ್ತೆ ಅದೆಲ್ಲ ಅಜೀವ ಇದೆಯೇನು ಹೇಳ್ತಾರೆ. ಯಾವ್ದ್ಯಾವ್ದು ಕಣ್ಣಿಗೆ ಕಾಣಿಸುತ್ತೆ ಅದೆಲ್ಲ ಅಜೀವ ಇದೆ. ಯಾಕಂತ ಹೇಳಿದ್ರೆ ಅದೆಲ್ಲವೂ ಕೂಡ ಸುಖ ದುಃಖದ ಅನುಭೂತಿಯನ್ನ ಮಾಡೋದಿಲ್ಲ. ಹಾಗಾದ್ರೆ ನಮ್ಮ ಕಣ್ಣಿಗೆ ಮನುಷ್ಯರು ಕಾಣಿಸ್ತಾ ಇದ್ದಾರೆ, ನಮ್ಮ ಕಣ್ಣಿಗೆ ಯಾವ ಅನ್ಯ ಜೀವಿಗಳಿದ್ದಾರೆ, ಪಶು ಪಕ್ಷಿಗಳು ಇತ್ಯಾದಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಇವರೆಲ್ಲ ಕಾಣಿಸ್ತಾ ಇದಾರಲ್ಲ, ಇದೆಲ್ಲ ಜೀವನೋ ಅಜೀವನೋ? ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಯಾವುದು ಕಾಣಿಸುತ್ತೆ, ಯಾವುದು ಚಕ್ಷುಂದ್ರಿಯಗಳನ್ನ ನೋಡ್ಬೋದು ಅದು ವಾಸ್ತವಿಕವಾಗಿ ಜೀವ ಅಲ್ಲ. ಹಾಗಾದ್ರೆ ಜೀವ ಯಾವುದು ಹೇಳ್ತಾರೆ? ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಅದು ಜೀವ ಇದೆ. ಅಂದ್ರೆ ಯಾವುದು ನಮ್ಮ ಚಕ್ಷು ಇಂದ್ರಿಯಗಳಿಂದ ನಮಗೆ ಗೋಚರವಾಗೋದಿಲ್ಲ ಅದು ವಾಸ್ತವಿಕವಾಗಿ ಜೀವ ಇದೆ. ಹಾಗಾಗಿ ಜೀವದ ಪರಿಭಾಷೆಯನ್ನ ನಾವು ಈ ರೀತಿಯಾಗಿ ಸ್ಪಷ್ಟವಾಗಿ ತಿಳಿಬೇಕಾಗುತ್ತೆ. ಕಣ್ಣಿಗೆ ಮನುಷ್ಯ ಕಾಣಿಸ್ತಾ ಇದ್ದಾನೆ, ಕಣ್ಣಿಗೆ ಪಶುಗಳು ಕಾಣಿಸ್ತಾ ಇದೆ. ಈ ಪಶುಗಳು ಮನುಷ್ಯ ಇವರೆಲ್ಲ ಜೀವ ಅಲ್ವೇನೋ? ಇವರೆಲ್ಲ ಜೀವ ತಾನೆ, ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ, ಅನೇಕ ಜೀವಿಗಳು ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ಜೀವಿಗಳು ಕಾಣಿಸ್ತಾ ಇದಾರಲ್ಲ, ಈ ಎಲ್ಲ ಜೀವಿಗಳು ಕಾಣಿಸ್ತಾ ಇರೋರು ಇವ್ರು ಯಾರು ಜೀವ ಅಲ್ವೇನು? ಅದಕ್ಕೇನು ಉತ್ತರ ಕೊಡ್ತಾರೆ, ಯಾವುದು ಜೀವ, ಜೀವದ ಲಕ್ಷಣ ಏನು? ಪರಿಭಾಷೆ ಏನು ಕೊಟ್ರು, ಯಾರಲ್ಲಿ ಜ್ಞಾನ ದರ್ಶನ ಇದೆ, ಯಾರಲ್ಲಿ ಸುಖ ದುಃಖದ ವೇದನೆ ಇದೆ ಅದು ಜೀವ ಇದೆ. ಮತ್ತು ಕಣ್ಣಿಗೆ ಕಾಣಿಸ್ತಾ ಇರೋದೆಲ್ಲ ಅಜೀವ ಇದೆ. ಹಾಗಾದ್ರೆ ಯಾವುದಕ್ಕೆ ನಾನು ಮನುಷ್ಯ ಜೀವ ಅಂತ ಇದ್ದೇನೆ, ಇದು ಬಹಳ ದೊಡ್ಡ ವ್ಯವಹಾರ ಇದೆ, ತುಂಬಾ ಸ್ಥೂಲ ವ್ಯವಹಾರದಿಂದ ಹೇಳ್ತಾರೆ. ಈ ಯಾವ ಕಣ್ಣಿಗೆ ಕಾಣಿಸ್ತಾ ಇದೆ ಮನುಷ್ಯ ಜೀವ್, ತಿರಿಯಂಚ್ ಜೀವ್ ಹೇಳ್ತೀವಲ್ಲ, ಆನೆ ಜೀವ ಇದೆ, ಹೌದಾ, ಸಿಂಹ ಜೀವ ಇದೆ, ಮನುಷ್ಯ ಜೀವ ಇದೆ. ಇವಕ್ಕೆಲ್ಲ ಜೀವ ಅನ್ನೋದು ಬಹಳ ಸ್ಥೂಲ ಚಿಕ್ಕ ಮಕ್ಕಳಿಗೆ ಹೇಳಲಿಕ್ಕೋಸ್ಕರ ಈ ರೀತಿಯಾದ ಉಲ್ಲೇಖ ಇದೆ. ಆದ್ರೆ ವಾಸ್ತವಿಕ ಜೀವ ಯಾವ್ದಿದೆ? ಹಂಗಾದ್ರೆ ಈ ವಾಸ್ತವಿಕ ಜೀವ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವ್ದು ಕಾಣಿಸ್ತಾ ಇದೆ ಅದು ಶರೀರ ಇದೆ. ಉತ್ತರ ಏನ್ ಬಂತು? ಆನೆ ಜೀವನೋ ಅಜೀವನೋ, ಏನ ಮನುಷ್ಯ ಜೀವನೋ ಅಜೀವನೋ?
ಹೇಳ್ತಾರೆ ಶರೀರ ಅಜೀವ ಇದೆ ಏನ, ಮತ್ತೆ ಶರೀರದಲ್ಲಿರುವಂತಹ ಯಾವ ಆತ್ಮ ಇದ್ದಾನೆ ಅವನು ಜೀವ ಇದ್ದಾನೆ ಏನ. ಎರಡೆರಡು ವಿಚಾರಗಳು ಬಾಲ್ಬೋಧದಲ್ಲಿ ತುಂಬಾ ಸಾಮಾನ್ಯ ಚರ್ಚೆಯನ್ನ ನಾವು ಮೊದಲಿಂದ ಮಾಡ್ತಾ ಇದ್ದೇವೆ. ಯಾವುದು ಶರೀರ ಇದೆ ಅದು ಅಜೀವ ಇದೆ, ಶರೀರದಲ್ಲಿರ್ತಕ್ಕಂತಹ ಯಾವ ಜೀವ ಇದೆ ಅದು ಜೀವ, ಅದು ಆತ್ಮ ಇದೆ. ಈ ರೀತಿ ಅರ್ಥ ಆಗ್ತಿದೆಯಲ್ಲ. ಇಡೀ ಪ್ರಪಂಚವನ್ನ ಹೀಗೆ ಜೀವ ಅಜೀವ ಅಂತ ಎರಡು ಭಾಗಗಳಲ್ಲಿ ವಿಭಜನೆ ಮಾಡಬೇಕು. ನಮ್ಮ ಯಾವ ತತ್ವ ಚರ್ಚೆ, ತತ್ವ ಶಬ್ದ ಇದೆಯಲ್ಲ, ತತ್ವಾರ್ಥ ಶುದ್ಧಾನಂ ಸಮ್ಯಕ್ ದರ್ಶನಂ, ಅದರಲ್ಲಿ ಯಾವ ತತ್ವ ಶಬ್ದ ಇದೆ ಆ ತತ್ವದ ವಾಸ್ತವಿಕ ಅರ್ಥ ಏನಿದೆ, तत्वार्थ शुद्धानम सम्यक दर्शनम, उसमें तत्व शुद्ध तो नहीं कहा, तत्व शुद्ध सम्यक दर्शनವಿಲ್ಲ. ತತ್ವದ ಅರ್ಥ, ತತ್ವದ ಅರ್ಥ ಅಂದ್ರೆ ಪ್ರಯೋಜನ. ತತ್ವದ ಯಾವ ಪ್ರಯೋಜನ ಇದೆ, ತತ್ವದ ಯಾವ ಉದ್ದೇಶ ಇದೆ, ತತ್ವದ ಯಾವ ವಾಸ್ತವಿಕವಾದ ವಿಚಾರ ಇದೆ ಅದನ್ನ ತಿಳಿಯೋದು ವಾಸ್ತವಿಕವಾಗಿ ತತ್ವಾರ್ಥ ಶುದ್ಧೆ. ತತ್ವಾರ್ಥ ಶುದ್ಧಿ ಹೇಗೆ ಮಾಡೋದು ಹೇಳ್ತಾರೆ, ಯಾವ 7 ತತ್ವಗಳಿದೆ ಅದರಲ್ಲಿ ಗ್ರಹಣೆ ಮಾಡೋದು ಯಾವುದು ಏನ, ಬಿಟ್ಟು ಬಿಡ್ಲಿಕ್ಕೆ ಯೋಗ್ಯ ಯಾವ್ದಿದೆ, ಗ್ರಹಣ ಮಾಡ್ಲಿಕ್ಕೆ ಯೋಗ್ಯ ಯಾವ್ದಿದೆ, ತಿಳ್ಕೊಳ್ಳಿಕ್ಕೆ ಯೋಗ್ಯ ಯಾವ್ದಿದೆ, ಇದನ್ನ ತಿಳಿಯೋದು ತತ್ವಾರ್ಥ ಶುದ್ಧ ಇದೆ. ಇಲ್ಲಿ ಯಾವ ಜೀವ ಮತ್ತು ಅಜೀವ ತತ್ವ ಬರ್ತಾ ಇದೆಯಲ್ಲ ಇದು ತತ್ವಾರ್ಥ ಶುದ್ಧ ಇದೆ. ಅಂದ್ರೆ ಯಾರು ಜೀವ ಅಜೀವಗಳ ವಾಸ್ತವಿಕ ಭೇದವನ್ನ ತಿಳಿತಾರೆ, ನಿಜವಾದ ವ್ಯತ್ಯಾಸವನ್ನ ತಿಳಿತಾರೆ, ಅವನಿಗೆ ತತ್ವಾರ್ಥ ಶುದ್ಧಿ ಆಗುತ್ತೆ. ಹಾಗಾದ್ರೆ ಬರೀ ಜೀವ ಮತ್ತು ಅಜೀವ ಅಂತ 2 ಶಬ್ದಗಳ ಅರ್ಥ ತಿಳಿದ್ರೆ ತತ್ವಾರ್ಥ ಶುದ್ಧಿ ಆಗೋದಿಲ್ಲ. ನಿಜವಾಗಿ ಜೀವ ಯಾವುದಕ್ಕಂತ ಇದ್ದಾರೆ, ನಿಜವಾಗಿ ಅಜೀವ ಯಾವುದಕ್ಕಂತಿದ್ದಾರೆ. ಇಡೀ ವಿಶ್ವವನ್ನ 2 ಭಾಗಗಳಲ್ಲಿ ವಿಭಜನೆ ಮಾಡಿದ್ವಿ ನಾವು, ಒಂದು ಜೀವ ಇನ್ನೊಂದು ಅಜೀವ. ಈ ರೀತಿಯಾಗಿ ಯಾರು ವಿಭಜನೆ ಮಾಡ್ತಾರೆ ಅವನು ಜ್ಞಾನಿ, ಸಮ್ಯಕ್ ದೃಷ್ಟಿ ಇದ್ದಾನೆ. ಏನ್ ಹೇಳ್ತಿದ್ದಾರೆ, ಜೀವದ ಚರ್ಚೆ ಮಾಡ್ತಿದೀವಿ ನಾವು, ಅದರಲ್ಲಿ ಏನ್ ಹೇಳ್ತಿದ್ದಾರೆ, ಯಾವ ಜೀವ ಸಂಪೂರ್ಣ ವಿಶ್ವವನ್ನ 2 ಭಾಗಗಳಾಗಿ ವಿಭಜನೆ ಮಾಡಿ, ಎಲ್ಲಿ ಪ್ರಾಕ್ಟಿಕಲಿ ಅಲ್ಲ, ತನ್ನ ಜ್ಞಾನದಲ್ಲಿ ಯಾರು ಇಡೀ ವಿಶ್ವವನ್ನ ಪ್ರಪಂಚವನ್ನ ಜೀವ ಅಜೀವ ಅಂತ 2 ಭೇದಗಳನ್ನ ಮಾಡಿ ನೋಡ್ತಾನೆ, ಅವನು ಜ್ಞಾನಿ ಇದ್ದಾನೆ, ಅವನು ಸಮ್ಯಕ್ ದೃಷ್ಟಿ ಇದ್ದಾನೆ. ಸಮ್ಯಕ್ ದೃಷ್ಟಿ ಹೆಂಗಿರುತ್ತೆ, ಸಮ್ಯಕ್ ದೃಷ್ಟಿ ಏನು ವಿಚಾರ, ಯಾವ ರೀತಿಯಾಗಿ ತತ್ವಾರ್ಥ ಶ್ರದ್ಧೆಯನ್ನ ಮಾಡಿರ್ತಾನೆ. ತುಂಬಾ ಜನರಿಗೆ ಸಂದೇಹ ಆಗುತ್ತೆ. ಹೇಳ್ತಾರೆ ಜೀವ ಅಜೀವ, ಸಮ್ಯಕ್ ದೃಷ್ಟಿಗೋಸ್ಕರ ಸಂಪೂರ್ಣ ಪ್ರಪಂಚ 2 ಭೇದ ಇದೆ. ಒಂದರಲ್ಲಿ ಜೀವ ಇದ್ದಾನೆ, ಇನ್ನೊಂದರಲ್ಲಿ ಅಜೀವ ಇದ್ದಾನೆ. ಜೀವ ಸ್ವಯಂ ನಾನಿದ್ದೇನೆ, ಜೀವದ ಕೆಲಸ ಅಜೀವ ಮಾಡೋದಿಲ್ಲ, ಅಜೀವದ ಕೆಲಸ ಜೀವ ಮಾಡೋದಿಲ್ಲ. ಜೀವದಲ್ಲಿರೋ ಗುಣಗಳ ಅಜೀವದಲ್ಲಿಲ್ಲ, ಅಜೀವದಲ್ಲಿರೋ ಗುಣಗಳು ಜೀವದ್ರವ್ಯದಲ್ಲಿಲ್ಲ. ಬಸ್ ಹೋಗ್ಯಾ ಖತಮ್. ಇನ್ನು ಜೀವದ್ರವ್ಯ ನನಗೆ ಸುಖ ದುಃಖ ಕೊಡಕ್ಕಾಗೋದಿಲ್ಲ, ಅಜೀವ ದ್ರವ್ಯ. ಮತ್ತೆ ಜೀವದ್ರವ್ಯ ಅಜೀವ ದ್ರವ್ಯವನ್ನ ಬದಲಾಯಿಸಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ ಏನ್ ಹೇಳ್ತಿದ್ದಾರೆ. 2 ಭಿನ್ನ ಸ್ವತಂತ್ರ ದ್ರವ್ಯಗಳಿದೆ. ನಾನು ಜೀವದ್ರವ್ಯ ಇದ್ದೇನೆ, ನಾನು ಸ್ವತಂತ್ರ ಇದ್ದೇನೆ. ಮತ್ತೆ ಅಜೀವ ಇದೆ, ಅದು ಸ್ವತಂತ್ರ ಇದೆ. 2 ಸ್ವತಂತ್ರ ಇವೆ. ಅಜೀವದಲ್ಲಿ ಉದ್ಗಲ್, ಧರ್ಮ, ಅಧರ್ಮ, ಆಕಾಶ, ಕಾಲ್ 5 ದ್ರವ್ಯಗಳು ಬರುತ್ತೆ. ಇದನ್ನ ಯಾರಿಗೂ ದ್ರವ್ಯಗಳು ಗೊತ್ತಿಲ್ಲ, ಅವ್ರು ಯಾರು ಅಧಿಕವಾಗಿ ವಿಕಲ್ಪ ಮಾಡೋದು ಬೇಕಾಗಿಲ್ಲ. ಎಲ್ಲಾ ವಿಚಾರಗಳು, ಕೆಲವೊಂದು ಶಬ್ದಗಳು ನಾನು ಮಾತಾಡುವಾಗ ಬರುತ್ತೆ, ಆ ಶಬ್ದಗಳ ಅರ್ಥ ನಿಧಾನ ಹೋಗ್ತಾ ಅರ್ಥ ಆಗುತ್ತೆ. ಹಾಗಾಗಿ ಜಾಸ್ತಿ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಮುಂದೆ ಆ ಶಬ್ದಗಳು ನಮಗೆ ಅರ್ಥ ಆಗುತ್ತೆ. ಏನ್ ಹೇಳ್ತಾರೆ, ಇದು ಇಲ್ಲ, ಅಜೀವ ಇದೆ 5 ದ್ರವ್ಯಗಳು. ಜೀವ, ನಾನು ಒಬ್ಬನೇ ಜೀವ ಇದ್ದೇನೆ. ಸಮ್ಯಕ್ ದೃಷ್ಟಿ ಪ್ರಪಂಚವನ್ನ ಹೆಂಗ ನೋಡ್ತಾ ಇದ್ದಾನೆ, ಮತ್ತೆ ಮಿಥ್ಯಾದೃಷ್ಟಿ ಹೇಗೆ ನೋಡ್ತಾನೆ. ನಾವು ಸಂಸಾರವನ್ನ ಹೆಂಗ ನೋಡ್ತೇವೆ,
ಮತ್ತೆ ಸಮ್ಯಕ್ ದೃಷ್ಟಿ ಸಂಸಾರವನ್ನು ಹೇಗೆ ನೋಡ್ತಾನೆ? ನಾವು ಕೂಡ ಸಂಸಾರಿ ಇದ್ದೇವೆ, ಸಮ್ಯಕ್ ದೃಷ್ಟಿ ಕೂಡ ಸಂಸಾರದಲ್ಲೇ ಇದ್ದಾನೆ ಏನ. ನಾವು ಎಲ್ಲಿದ್ದೇವೆ ಅಲ್ಲೇ ಸಮ್ಯಕ್ ದೃಷ್ಟಿನೂ ಇದ್ದಾನೆ. ನಾವು ಯಾವ ರೀತಿ ಊಟ ತಿಂಡಿ ಬಟ್ಟೆ ಮಾಡ್ತಿದೀವಿ ಅವನು ಹಾಗೆ ಇದ್ದಾನೆ. ಆದ್ರೆ ದೃಷ್ಟಿ ಬೇರೆ ಇದೆ. ಸಮ್ಯಕ್ ದೃಷ್ಟಿ ಇಡೀ ಪ್ರಪಂಚವನ್ನ ಎರಡೇ ಭೇದದಲ್ಲಿ ನೋಡ್ತಾನೆ. ಆದ್ರೆ ಮಿಥ್ಯಾ ದೃಷ್ಟಿ ಪ್ರಪಂಚವನ್ನ ಅನೇಕ ಪ್ರಕಾರದಿಂದ ನೋಡ್ತಾನೆ. ಸಮ್ಯಕ್ ದೃಷ್ಟಿ ನೋಡುವಂಥದ್ದು ಒಂದೇ ಕೆಟಗರಿ ಇದೆ, ಆದ್ರೆ ಮಿಥ್ಯಾ ದೃಷ್ಟಿ ನೋಡುವಂತ ಅನೇಕ ಕೆಟಗರಿ ಇದೆ. ಒಂದು ಸಲಿ ಅವನಿಗೆ ಯಾವುದೋ ವಸ್ತು ನನ್ನದು ಅನ್ಸುತ್ತೆ, ಒಂದು ಸಲಿ ಪರರದು ಅನ್ಸುತ್ತೆ, ಒಂದು ಸಲಿ ಇಷ್ಟ ಅನ್ಸುತ್ತೆ, ಒಂದು ಸಲಿ ಅನಿಷ್ಟ ಅನ್ಸುತ್ತೆ ಏನ. ಒಂದು ಸಲಿ ಅನುಕೂಲ ಅನ್ಸುತ್ತೆ, ಇನ್ನೊಂದ್ಸಲಿ ಅನಾನುಕೂಲ ಅನ್ಸುತ್ತೆ, ಒಂದೊಂದ್ಸಲಿ ಅದರಲ್ಲಿ ಆಸಕ್ತಿ ಆಗುತ್ತೆ, ಇನ್ನೊಂದು ಸಲಿ ಅನಾಸಕ್ತಿ ಉಂಟಾಗುತ್ತೆ. ಸಮ್ಯಕ್ ದೃಷ್ಟಿ ಪರಪದಾರ್ಥಗಳನ್ನ ವಿಶ್ವವನ್ನ ನೋಡತಕ್ಕಂತಹ ದೃಷ್ಟಿ ಬಹಳ ಕ್ಷಣಿಕ ಇದೆ. ಮಿಥ್ಯಾ ದೃಷ್ಟಿಯ ಯಾವ ನೋಡುವಿಕೆ ಇದೆ ಅದು ಪ್ರತಿ ಸಮಯ ಬದಲಾಗುತ್ತೆ. ಅಂದ್ರೆ ಪ್ರತಿ ಸಮಯ ಅವನು ನೋಡ್ತಕ್ಕಂತಹ ಯಾವ ಪರಿಕಲ್ಪನೆ ಇದೆ, ಯಾವ ಪರ್ಸೆಪ್ಷನ್ ಇದೆ, ಅದು ಪ್ರತಿ ಸಮಯ ಚೇಂಜ್ ಆಗುತ್ತೆ. ಆದ್ರೆ ಸಮ್ಯಕ್ ದೃಷ್ಟಿದು ಹಾಗಿಲ್ಲ. ಸಮ್ಯಕ್ ದೃಷ್ಟಿ ಆಶ್ಚರ್ಯದಲ್ಲಿಯೂ ಆಶ್ಚರ್ಯವಾದಂತಹ ಏನನ್ನು ನೋಡಿದ್ರು ಕೂಡ ಏನ, ಚಮತ್ಕಾರ ಉಮತ್ಕಾರ ಕುछ देखा तब भी उसकी ದೃಷ್ಟಿ ಅವನ ಚಮತ್ಕಾರ ಎಲ್ಲ ಪುದ್ಗಲ ಇದೆ, ಎಲ್ಲ ಅಜೀವ ಇದೆ. ಸಮ್ಯಕ್ ದೃಷ್ಟಿ ನೋಡ್ತಕ್ಕಂಥದ್ದು ಒಂದೇ ದೃಷ್ಟಿ ಇದೆ. ಒಂದು ಕಡೆ ಅಜೀವ ಇದೆ, ಇನ್ನೊಂದು ಕಡೆ ಜೀವ ಇದೆ. ಬಸ್ ಖತಮ್ ಹೋಗ್ಯ, ಪೂರ ನಾಟಕ, ಪೂರ ಏನೇನು ಗೊಂದಲ ಇದೆ ಎಲ್ಲ ಮುಗಿದೋಯ್ತು. ನಮ್ಮ ಸಂಸಾರದ ಯಾವ ಮನಸ್ಸಿನ ಯಾವ ಗೊಂದಲಗಳಿದೆ ಅದೆಲ್ಲ ಮುಗಿದೋಗುತ್ತೆ ಒಂದೇ ಸಲಿ. ಯಾವಾಗ ಮುಗಿದೋಗುತ್ತೆ? ಯಾವಾಗ ನಾವು ಎರಡೇ ಎರಡು ಕೆಟಗರಿಯನ್ನ ಮಾಡಿ ನೋಡ್ತೇವೆ. ಇನ್ನು ಯಾವ ಕೆಟಗರಿಯನ್ನು ಮಾಡೋದಿಲ್ಲ, ಎರಡೇ ಕೆಟಗರಿ, ಒಂದು ಜೀವ ಇನ್ನೊಂದು ಅಜೀವ. ಈ ಎರಡು ಭೇದಗಳನ್ನ ಮಾಡಿ ನಾನು ಪ್ರಪಂಚವನ್ನ ನೋಡ್ತೇನೆ. ಆದ್ರೆ ಇವಾಗ ಹೆಂಗ್ ನೋಡ್ತೀನಿ ನಾನು? ನನ್ನ ಶರೀರವನ್ನ ನಾನು ನೋಡೋದಾದ್ರೆ ಹೆಂಗ್ ನೋಡ್ತೇನೆ? ಇದು ನಾನು ಏನ, ಈ ಶರೀರ ನಾನು. ಏನಾಗೋಯ್ತು? ಈ ಶರೀರ ಅಜೀವ ಅಂತ ನೋಡ್ಲಿಲ್ಲ ನಾನು, ಇದು ನಾನು. ದುಃಖ ಪ್ರಾರಂಭ ಆಯ್ತು, ರಾಗದ್ವೇಷಗಳು ಪ್ರಾರಂಭ ಆಯ್ತು, ದುಃಖ ಪ್ರಾರಂಭ ಆಯ್ತು, ಈ ಸಂಸಾರದ ಪರಿಪಾಟಿ ಪ್ರಾರಂಭ ಆಗೋಯ್ತು. ಆದ್ರೆ ಇಲ್ಲಿ ಜಿನ್ವಾನಿ ಏನ್ ಹೇಳುತ್ತೆ? ನೀನ್ ಅಜೀವವನ್ನ ಅಜೀವ ಅಂತ ತಿಳಿ, ಜೀವವನ್ನ ಜೀವ ಅಂತ ತಿಳಿ. ಕಣ್ಣಿಗೆ ಯಾವುದು ಶರೀರ ಕಾಣಿಸ್ತಾ ಇದೆ ಅದು ಅಜೀವ ಇದೆ. ಮತ್ತೆ ಯಾವಾಗ ಶರೀರ ಅಜೀವ ಇದೆ ಹಾಗೆ ಶರೀರದಲ್ಲಿ ಇರ್ತಕ್ಕಂತಹ ಅವಯವಗಳು ಕೂಡ ಅಜೀವ ತಾನೆ. ಆದ್ರೆ ಜೀವಕ್ಕೆ ಸಂದೇಹ ಉಂಟಾಗುತ್ತಿಲ್ಲಿ. ಏನ್ ಹೇಳ್ತಾರೆ? ಇಂದ್ರಿಯಗಳಿದೆಯಲ್ಲ, ಕಣ್ಣು ಕಿವಿ ಮೂಗು ಬಾಯಿ, ಯಾವ ಚಕ್ಷು ಇಂದ್ರಿಯ ಇದೆ, ಚಕ್ಷು ಇಂದ್ರಿಯದಿಂದ ನೋಡ್ತೇವೆ, ಕರ್ಣೇಂದ್ರಿಯದಿಂದ ಕೇಳ್ತೇವೆ ಏನ, ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ನಾಲಿಗೆಯಿಂದ ರಸಸ್ವಾದ ಮಾಡ್ತೇವೆ, ಮೂಗಿಂದ ಗಂಧವನ್ನ ನೋಡ್ತೇವೆ. ಹಾಗಾದ್ರೆ ಇದನ್ನೆಲ್ಲ ಮಾಡ್ತಾ ಇರೋರು ಜೀವನೋ ಅಜೀವನೋ? ನೋಡಿ ಜ್ಞಾನ ಆಗುತ್ತಾ ಇದೆ, ಕೇಳಿ ಜ್ಞಾನ ಆಗುತ್ತಾ ಇದೆ, ರಸದ ಆಸ್ವಾದ ಮಾಡಿ ಜ್ಞಾನ ಆಗುತ್ತಾ ಇದೆ. ಹಾಗಾದ್ರೆ ಇದೆಲ್ಲ ಜ್ಞಾನ ಯಾರಿಗಾಗುತ್ತಾ ಇದೆ? ನಿನ್ನೆ ನಾವು ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ ಚರ್ಚೆ ಮಾಡಿದ್ದಿತ್ತು. ಅದರ ಮುಂದಿನ ಭಾಗದ ಚರ್ಚೆ ನಾವು ಇವಾಗ ಮಾಡ್ತಾ ಇದ್ದೇವೆ. ಒಂದ್ ಸ್ವಲ್ಪ ಗಮನ ಕೊಟ್ಟು ನಾವು ಕೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಏನು ಕಠಿಣ ಇಲ್ಲ. ಆದ್ರೆ ಎಷ್ಟು ಮಹತ್ವಪೂರ್ಣವಾದ ವಿಚಾರ ಇದೆ, ಜಿನ್ವಾನಿಯ ಮೂಲ ಸಾರಭೂತವಾದ ವಿಚಾರ ಇದೆ. ಸಮಯ ಸಾರ ಇತ್ಯಾದಿ ಮಹಾನ್ ಗ್ರಂಥಗಳ ಮೂಲ ವಿಚಾರವನ್ನ ನಾವು ತಿಳಿತಾ ಇದ್ದೇವೆ. ಅದನ್ನ ಎಷ್ಟು ಸುಲಭ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಸುಲಭ ಮಾಡಿ ಹೇಳುವಂತಹ ಪ್ರಯತ್ನ ನನ್ನದಿದೆ. ಆದ್ರೆ ಗಮನ ಕೊಟ್ಟು ಕೇಳುವಂತಹ ಪ್ರಯತ್ನ ನಿಮ್ಮದಿರ್ಬೇಕು. ಗಮನ ಕೊಡ್ಲಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ನನಗೇನು ಅರ್ಥನೇ ಆಗೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಏನೂ ಅರ್ಥ ಆಗೋದಿಲ್ಲ. ಆದ್ರೆ ಯಾವ ಜೀವ ಪುರುಷಾರ್ಥ ಮಾಡ್ತಾನೆ ಅವನಿಗೆ ಅರ್ಥ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ನಮ್ಮ ಸ್ವಭಾವನೇ ಜ್ಞಾನ ಇದೆ. ಜ್ಞಾನ ಆಗೋದಂತೂ ನಿಶ್ಚಿತ ಇದೆ. ಆದ್ರೆ ಏನು ಜ್ಞಾನ ಆಗತ್ತೆ? ಯಾವ ಕಡೆಗೆ ಉಪಯೋಗ ಇರುತ್ತೆ ಆ ಕಡೆಗೆ ಜ್ಞಾನ ಆಗುತ್ತೆ. ಹಾಗಾಗಿ ಜ್ಞಾಪಕ ಉಳಿಯೋದಿಲ್ಲ, ಏನ ಸ್ಮರಣೆ ಆಗೋದಿಲ್ಲ, ನಂಗೆ ಅರ್ಥ ಆಗೋದಿಲ್ಲ, ಈ ರೀತಿ ಚಿಂತನೆ ಮಾಡೋದು ಬೇಕಾಗಿಲ್ಲ. ಸಂಸಾರದ ಎಲ್ಲಾ ವಿಚಾರಗಳು ನಮ್ಗೆ ಎಲ್ಲಾ ರೀತಿಯಾಗೂ ಜ್ಞಾಪಕ ಇರ್ತವೆ. ನಾನು ಹೇಳ್ತೀನಿ, 10 ವರ್ಷದಿಂದ ಯಾರಾದ್ರೂ ಬೈದಿದ್ರೆ ಆ ವ್ಯಕ್ತಿ ಏನೇನ್ ಬೈದ, ಹೆಂಗ್ ಬೈದ, ಯಾವಾಗ ಬೈದ, ಎಷ್ಟು ಗಂಟೆಗೆ ಬೈದ, ಯಾರ ಮುಂದೆ ಬೈದ, ಎಲ್ಲಾ ಜ್ಞಾಪಕ ಇರುತ್ತೆ ನನಗೆ. ಇರುತ್ತೋ ಇಲ್ವೋ? 10 ವರ್ಷ, 20 ವರ್ಷ ಅಲ್ಲ, ಮರಣದ ಕಾಲ ಸಮೀಪ ಬಂದು ಇನ್ನೇನು ಮರಣ ಆಗಬೇಕು, ಮರಣದ ಅಂತಿಮ ಸಮಯದಲ್ಲೂ ಕೂಡ ಇವನಿಗೆ ಜ್ಞಾಪಕ ಇರುತ್ತೆ. है पूरी बात क्या क्या हुआ था, कैसे कैसे हुआ था, क्या बोला था, वो शब्दशः सब कुछ याद रहता है इसको. और कहते जिनवानी याद नहीं रहती. ಮತ್ತೇನು ಹೇಳ್ತಾನೆ? ನನಗೇನು ನೆನಪಿರೋದಿಲ್ಲ. ಏನು ನೆನಪಿರೋದಿಲ್ಲ, ಮತ್ತು 10 ವರ್ಷ 20 ವರ್ಷದ ಹಿಂದೆ ಎಲ್ಲ ಜ್ಞಾಪಕ ಇದೆ ಇವನಿಗೆ. ನಿಜವಾಗ್ಲೂ ಯಾವ ಜಿನವಾಣಿಯಲ್ಲಿ ಆಸಕ್ತಿ ಭಾವ ಇದೆ, ಯಾವ ರುಚಿ ಇದೆ, ಆ ರುಚಿ ಇದ್ರೆ ನಿಜವಾಗಿ ಎಲ್ಲವೂ ಜ್ಞಾಪಕ ಉಳಿಯುತ್ತೆ, ಎಲ್ಲವೂ ಅರ್ಥವೂ ಆಗುತ್ತೆ. ಅರ್ಥ ಆಗದೆ ಇರುವಂತದ್ದೇನಿದೆ, ನಮ್ಮ ಸ್ವಭಾವದ ಬಗ್ಗೆ ಹೇಳ್ತಿದಾರಲ್ಲ, ಮತ್ತು ಅರ್ಥ ಆಗದೆ ಇರುವಂತದ್ದೇನಿದೆ, ಎಲ್ಲರಿಗೂ ಮುಕ್ತವಾಗಿ ಅರ್ಥ ಆಗುವಂತಹ ವಿಚಾರ ಇದೆ. ಹಾಗಾಗಿ ಗಮನ ಕೊಟ್ಟು ಕೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ನಾವು ಏನು ಹೇಳ್ತಾ ಇದ್ವಿ? ಶರೀರ ಯಾವ ರೀತಿಯಾಗಿ ಅಜೀವ ಇದೆ, ಅದೇ ರೀತಿಯಾಗಿ ಶರೀರದಲ್ಲಿ ಇರ್ತಕ್ಕಂತಹ ಯಾವ ಅವಯವಗಳಿದೆ, ಇಂದ್ರಿಯಗಳಿದೆ, ಅವು ಕೂಡ ಅಜೀವ ಇದೆ. ಮತ್ತು ಕಣ್ಣುಗಳಿಂದ ಜ್ಞಾನ ಆಗೋದಿಲ್ವೇನೋ, ಕಿವಿಗಳಿಂದ ಜ್ಞಾನ ಆಗೋದಿಲ್ವೇನೋ? ಏನು ಅನ್ಸುತ್ತೆ ನಮಗೆ? ಇಂದ್ರಿಯಗಳಿಲ್ಲದೆ ಜ್ಞಾನ ಆಗೋದಿಲ್ವೇನೋ? ಇಂದ್ರಿಯಗಳಿಂದ ತಾನೇ ಜ್ಞಾನ ಆಗೋದು. ಜ್ಞಾನ ಆಗೋದು ಇಂದ್ರಿಯಗಳಿಂದನೋ, ಶರೀರದಿಂದನೋ, ಅಥವಾ ಜೀವದಿಂದನೋ? ಜ್ಞಾನ ಯಾವ್ದ್ರಿಂದ ಆಗುತ್ತೆ? ನಾವು ವಿಚಾರ ಮಾಡೋದಿದೆ. ಯಾವ ಜ್ಞಾನ ಇದೆ ಅದು ಕಣ್ಣುಗಳಿಂದ ಆಗುತ್ತಾ ಇದೆಯೋ, ಅಥವಾ ಕಣ್ಣುಗಳ ಮೂಲಕ ಆತ್ಮನಿಗೆ ಆಗುತ್ತಾ ಇದೆಯೋ? ಯಾವ ಸುಖ ದುಃಖದ ಅನುಭೂತಿ ಆಗುತ್ತಾ ಇದೆ, ಅದು ಜೀವಕ್ಕಾಗುತ್ತಾ ಇದೆಯೋ, ಶರೀರಕ್ಕಾಗುತ್ತಾ ಇದೆಯೋ? ಆಕ್ಸಿಡೆಂಟ್ ಹುವಾ, ठीक ನಂದು ಎಲ್ಲಾದ್ರೂ ಭಯಂಕರವಾಗಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ತಕ್ಷಣ ಕೈ ಮುರಿತು, ಕಾಲು ಮುರಿತು, ಅನೇಕ ರೀತಿಯಾದ ವ್ಯಥೆಗಳಾಗಿದೆ. ಈ ದುಃಖವನ್ನ ಯಾರು ಅನುಭವಿಸ್ತಾ ಇದ್ದಾರೆ? ಏನು ಪ್ರಶ್ನೆ ಇದೆ? ಈ ಆಕ್ಸಿಡೆಂಟ್ ಆದಮೇಲೆ ಶರೀರದಲ್ಲಿ ಎಲ್ಲಾ ಗಾಯಗಳು ಇತ್ಯಾದಿ ಪರಿಸ್ಥಿತಿ ಉಂಟಾಗಿದೆಯಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟಿದೀವಲ್ಲ, ಈ ಯಾವ ದುಃಖ ಇದೆ ಇದನ್ನ ಯಾರು ಅನುಭವಿಸ್ತಾ ಇದ್ದಾರೆ? ಇದರ ಅನುಭೂತಿ ಯಾರು ಮಾಡ್ತಿದ್ದಾರೆ? ಶರೀರ ಮಾಡ್ತಾ ಇದೆಯೋ ಅಥವಾ ಜೀವ ಮಾಡ್ತಾ ಇದ್ದಾನೋ? ಏನನ್ಸುತ್ತೆ ನಮಗೆ? ಜೀವ ಮಾಡ್ತಿದಂತಾನೆ. ಅರೆ, ಯಾವಾಗ ಆಕ್ಸಿಡೆಂಟ್ ಆಯ್ತು ಆ ಸಮಯದಲ್ಲಿ ಶರೀರದ ಮೇಲೆ ಪ್ರಹಾರ ಆಯ್ತು, ಆದ್ರೆ ಜೀವ ಅಂತೂ ಸುರಕ್ಷಿತ ಇದ್ದ. ಏನ್ ಹೇಳ್ತಾರೆ? ಶರೀರದ ಮೇಲೆ ಆಕ್ರಮಣ ಆಯ್ತು, ಜೀವದ ಮೇಲೆ ಆಕ್ರಮಣ ಆಗ್ಲಿಲ್ಲ. ಪುದ್ಗಲದ ಜೊತೆಗೆ ಆಕ್ರಮಣ ಆಯ್ತು, ಅಜೀವದ ಜೊತೆಗೆ ಆಕ್ರಮಣ ಆಯ್ತು. ಜೀವ ಸುರಕ್ಷಿತ ಇದ್ದ. ಮತ್ತೆ ಯಾವಾಗ ಶರೀರಕ್ಕೆ ಪೀಡೆ, ಶರೀರಕ್ಕೆ ಕಷ್ಟ ಯಾವಾಗ ಆಗುತ್ತೆ, ಆ ಸಮಯದಲ್ಲಿ ಜೀವಕ್ಕೆ ಯಾಕೆ ದುಃಖ ಆಯ್ತು? ಏನ್ ಹೇಳ್ತಿದ್ದಾರೆ? ಶರೀರ ಅಜೀವ ಇದೆ ಮತ್ತು ಜೀವ ಶರೀರದಿಂದ ಭಿನ್ನ ಇದೆ. ಹಾಗಾದ್ರೆ ಶರೀರದಲ್ಲಿ ಯಾವಾಗ ಕಷ್ಟ ಉಂಟಾಗುತ್ತೆ ಆಗ ಜೀವಕ್ಕೆ ಯಾಕೆ ದುಃಖ ಆಗುತ್ತೆ? ಇದು ಪ್ರಶ್ನೆ ಅರ್ಥ ಆಗ್ತಿದೆ? ಕಣ್ಣುಗಳಿಂದ ನೋಡಿದ್ಮೇಲೆ ಯಾಕೆ ಜ್ಞಾನ ಆಗುತ್ತೆ? ಕಣ್ಣುಗಳ ಅಜೀವ ಇದೆ ತಾನೆ. ಕಣ್ಣುಗಳು ಜೀವನೋ ಅಜೀವನೋ ಅಂದ್ರೆ ಕಣ್ಣುಗಳು ಅಜೀವ ಇದೆ. ಮನುಷ್ಯ ಜೀವನೋ ಅಜೀವನೋ ಅಂದ್ರೆ ಮನುಷ್ಯ ಶರೀರ ಅಜೀವ ಇದೆ. ಮನುಷ್ಯ ಆತ್ಮ ಮನುಷ್ಯ ತಿರಿಯಂಚೆ ಇರೋದಿಲ್ಲ. ಮನುಷ್ಯ ಶರೀರದಲ್ಲಿ ಯಾವ ಆತ್ಮ ಇದೆ
ಅದು ಜೀವ ಇದೆ. ಮನುಷ್ಯ ಶರೀರದಲ್ಲಿನ ಆತ್ಮ ಜೀವ ಇದೆ ಮತ್ತು ಮನುಷ್ಯ ಶರೀರ ಅಜೀವ ಇದೆ. ठीक है ना. तो ಅಜೀವದಲ್ಲಿನ ಆ ಅಜೀವ ಶರೀರದಲ್ಲಿನ ಇಂದ್ರಿಯಗಳು ಕೂಡ ಅಜೀವ ಇದೆ. ಈ ರೀತಿಯಾದ ವಿಷಯ ಇರುವಾಗ ಶರೀರದಲ್ಲಿ ಕಷ್ಟಗಳು ಉಂಟಾದಾಗ ಜೀವಕ್ಕೆ ಯಾಕೆ ದುಃಖ ಆಗುತ್ತೆ, ಅದರ ದುಃಖವನ್ನ ಜೀವ ಯಾಕೆ ಅನುಭವಿಸ್ತಾನೆ ಅನ್ನೋದನ್ನ ನಾವು ವಿಚಾರ ಮಾಡ್ತೇವೆ. ನಾವು ಸಂಸಾರದಲ್ಲಿ ನೋಡ್ತೇವೆ, ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ, ನಮ್ಮ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ನಾವು ನೋಡ್ತೀವಲ್ಲ, ನಮ್ಮ ಮಕ್ಕಳಿಗೆ ತೊಂದರೆ ಆದ್ರೆ ದುಃಖ ಯಾರಿಗಾಗುತ್ತೆ? ದುಃಖ ತಂದೆ ತಾಯಿಗಾಗುತ್ತೆ. ತೊಂದರೆ ಆಗಿರೋದು ಮಗುಗೆ, ದುಃಖ ಆಗುತ್ತಾ ಇರೋದು ಯಾರಿಗೆ? ದುಃಖ ಆಗುತ್ತಾ ಇರೋದು ತಂದೆ ತಾಯಿಗೆ. ಏನ್ ಹೇಳ್ತಾರೆ? ಫೇಲ್ ಆಗಿರೋದು ಯಾವನೋ ಒಬ್ಬ ವಿದ್ಯಾರ್ಥಿ, ಆದ್ರೆ ದುಃಖ ಆಗುತ್ತಾ ಇರೋದು ಟೀಚರ್ಗೆ, ಗುರುಗಳಿಗೆ ದುಃಖ ಆಗುತ್ತಾ ಇದೆ. ಫೇಲ್ ಆಗಿರೋದು ಯಾರೋ ಒಬ್ಬ ವಿದ್ಯಾರ್ಥಿ. ಏನ ಈ ರೀತಿ ಆಗುತ್ತೋ ಇಲ್ವೋ? ಸುಖ ದುಃಖದ ಅನುಭೂತಿ ಎಲ್ಲಿದೆ? ಶರೀರದಲ್ಲಿ ಕಷ್ಟ ಉಂಟಾಗಿದೆ ಅಂತ ಜೀವ ದುಃಖ ಅನುಭವಿಸ್ತಾ ಇಲ್ಲ. ಜೀವ ದುಃಖ ಯಾಕೆ ಅನುಭವಿಸ್ತಾ ಇದ್ದಾನೆ? ಜೀವ ಈ ಶರೀರ ನಾನು ಅಂತ ಏನ್ ತಿಳ್ಕೊಂಡಿದ್ದಾನೆ, ಅದರಿಂದ ದುಃಖ ಅನುಭವಿಸ್ತಾ ಇದ್ದಾನೆ. ದುಃಖದ ಕಾರಣ ಏನಿದೆ? ಜೀವದ ಭೇದ ವಿಜ್ಞಾನ ಇಲ್ಲ ಜೀವಕ್ಕೆ. ನಾನು ಜೀವ ಇದ್ದೇನೆ, ಶರೀರ ಅಜೀವ ಇದೆ ಅನ್ನುವಂತಹ ಸಾಮಾನ್ಯ ಕಲ್ಪನೆ ಇಲ್ಲ ಜೀವಕ್ಕೆ. ಹಾಗಾಗಿ ಶರೀರದಲ್ಲಿ ಏನೋ ದುಃಖಗಳು ಉಂಟಾದ್ರೂ ಇವನಿಗೇನ್ ಅನ್ಸುತ್ತೆ? ನನಗೇ ದುಃಖ ಆಯ್ತು. ಜ್ವರ ಬಂತು, ಯಾರಿಗ್ ಬಂತು ಜ್ವರ? ಚಿಕ್ಕ ಚಿಕ್ಕ ವಿಚಾರಗಳಿದೆ, ಇದನ್ನ ತಿಳ್ಕೊಂಡ ಮೇಲೆ ನಮಗ್ ಮುಂದಿನ ವಿಚಾರ ಅರ್ಥ ಆಗೋದಿದೆ. ಜ್ವರ ಯಾರಿಗೆ ಬಂತು? ನನಗೆ ತುಂಬಾ ಜ್ವರ ಬಂದಿದೆ, ಎದ್ದೇಳಕ್ಕೆ ಆಗುತ್ತಾ ಇರ್ಲಿಲ್ಲ. ಯಾರಿಗೆ ಜ್ವರ ಬಂದಿತ್ತು? ಶರೀರಕ್ಕೆ ಜ್ವರ ಬಂದಿತ್ತು. ಆದ್ರೆ ನಾನೇನ್ ಅನ್ಕೊಂಡೆ, ನನಗೇ ಜ್ವರ ಬಂದಿದೆ ಅಂತ. ಹಾಗಾಗಿ ಆ ಸಂಕಲ್ಪಿತ ದುಃಖವನ್ನ ನಾನು ಅನುಭವಿಸ್ತೇನೆ. ಯದಿ ಗುರು ಶಿಷ್ಯ ಕೋ ಅಪನಾ ನೈ ಸಮझे, ಗುರು ಶಿಷ್ಯನನ್ನ ನನ್ನ ಶಿಷ್ಯ ಅಂತ ಪ್ರೀತಿಯಿಂದ ನೋಡದೆ ಹೋದ್ರೆ, ಶಿಷ್ಯ ಪಾಸ್ ಆದ್ರೆ ಏನು, ಫೇಲ್ ಆದ್ರೆ ಏನು, ಕ್ಯಾ ಫರಕ್ ಪಡ್ತಾ, ಏನ್ ವ್ಯತ್ಯಾಸ ಆಗುತ್ತೆ? ಆದ್ರೆ ಯಾವ ಗುರುವಿನಲ್ಲಿ ಆ ಶಿಷ್ಯನ ಬಗ್ಗೆ ಪ್ರೀತಿ ಇದೆ, ಅಂತಹ ಗುರುವಿಗೆ ದುಃಖ ಆಗುತ್ತೆ. दुख किस बात का है? दुख इस बात का नहीं है कि शरीर में पीड़ा हो रही है. बहुत दिन पहले मेरे को किसी ने ये प्रश्न पूछा था, ಹಿಂಗೆ ಶರೀರದಲ್ಲಿ ಇಷ್ಟೆಲ್ಲ ದುಃಖ ಆಗುತ್ತಾ ಇದ್ರೂ ಹೆಂಗ್ ತಡ್ಕೊಳ್ಳೋದು? ಈ कैसे ಸಂಭವ? ಇಷ್ಟೆಲ್ಲ ಉಪಸರ್ಗ ಆಗುತ್ತಾ ಇದೆ, ಹೆಂಗ್ ತಡ್ಕೋತಾರೆ ಮುನಿರಾಜರು? ನಮಗೆ ಇನ್ನು ಜೀವದ ಭೇದ ವಿಜ್ಞಾನವೇ ಗೊತ್ತಿಲ್ವಲ್ಲ, ಮತ್ತೆ ವಿಚಾರ ಹೆಂಗ ಅರ್ಥ ಆಗುತ್ತೆ? ಜೈನ ದರ್ಶನದ ಮೂಲ ಸಿದ್ಧಾಂತ ಇದೆ ಇದು. ಯಾವ ಶರೀರದಲ್ಲಿ ದುಃಖ ಆಗುತ್ತಾ ಇದೆ, ಆ ಶರೀರದ ದುಃಖ ಬೇರೆ ಇದೆ, ಆತ್ಮನ ದುಃಖ ಬೇರೆ ಇದೆ. ಎರಡೂ ಬೇರೆ ಬೇರೆ. ಏನ್ ಹೇಳ್ತಿದ್ದಾರೆ? ಶರೀರದಲ್ಲಿ ಬಂದಂತಹ ಯಾವ ಅವಸ್ಥೆ ಇದೆ ಅದು ಭಿನ್ನ ಇದೆ, ಮತ್ತು ಜೀವ ಅನುಭವಿಸ್ತಕ್ಕಂತಹ ದುಃಖ ಅದು ಭಿನ್ನ. ಇದು ಎರಡು भिन्न भिन्न ಇದೆ. ये दोनों अलग अलग है भाई साहब, ये दोनों एक नहीं है. शरीर में सर दर्द होना और जीव का दुखों का अनुभव करना, ये दोनों अलग बात है. ಇದು ಎರಡು ಒಂದೇ ಇಲ್ಲ, ಎರಡೂ ಬೇರೆ ಬೇರೆ ವಿಚಾರಗಳಿದೆ. ನಾವು ನೋಡ್ತೇವೆ, ಒಂದೇ ರೀತಿಯಾದ ರೋಗ ಬಂದಿರುವಂತಹ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಒಬ್ಬನು ತುಂಬಾ ಆರಾಮಾಗಿ ನೆಮ್ಮದಿಯಾಗಿ ಕೂತಿದ್ದಾನೆ, ಇನ್ನೊಬ್ಬ ತುಂಬಾ ಗಲಾಟೆ ಮಾಡ್ತಿದ್ದಾನೆ, ನೋಡ್ತಿದೀವಲ್ಲ. ವಾಸ್ತವಿಕವಾಗಿ ನಮ್ಮ ಪರಿಣಾಮಗಳ ಮೇಲೆ ದುಃಖ ಅವಲಂಬಿತ ಇದೆ. ನಾವು ಎಷ್ಟು ಉದಾಹರಣೆಗಳನ್ನ ಈ ರೀತಿ ನೋಡಿದ್ದೇವೆ. ಏನಾ, ಅನಸ್ಥೇಶಿಯಾ ಕೊಡ್ದೇನೆ ಎಷ್ಟೋ ಜನ ಆಪರೇಷನ್ ಮಾಡ್ಕೊಂಡಿದ್ದಾರೆ. ಅನೇಕ ವಿಚಾರಗಳಿದೆ. ವಾಸ್ತವಿಕವಾಗಿ ಯಾವ ಶರೀರ ಇದೆ, ಆ ಶರೀರದ ದುಃಖವನ್ನ ನಾನು ಅನುಭವಿಸ್ತಾ ಇಲ್ಲ. ಶರೀರ ನನ್ನದು ಅಂತ ಒಳಗಡೆ ದೃಢವಾಗಿ ಕೂತಿದೆಯಲ್ಲ ನನ್ನ ಪರಿಣಾಮ, ಅದರಿಂದ ನಾನು ದುಃಖವನ್ನ ಅನುಭವಿಸ್ತಾ ಇದ್ದೇನೆ. ಹಾಗಾಗಿ ಶರೀರಕೃತ
ದುಃಖ ಜೀವ ಅನುಭವಿಸೋದಿಲ್ಲ. ಜೀವ ತಾನು ಸೃಷ್ಟಿ ಮಾಡಿಕೊಂಡಿರುವಂತಹ ದುಃಖವನ್ನೇ ಅನುಭವಿಸ್ತಾನೆ. ಪರದ್ರವ್ಯದಿಂದ ಇವನಿಗೆ ದುಃಖ ಆಗೋದಿಲ್ಲ. ಇವನೇ ತನ್ನ ದುಃಖವನ್ನ ಸೃಷ್ಟಿ ಮಾಡಿಕೊಂಡು ದುಃಖಿ ಆಗ್ತಾ ಇರ್ತಾನೆ. ಹಾಗಾಗಿ ಏನ್ ಹೇಳ್ತಾರೆ, ಶರೀರ ಅಜೀವ ಇದೆ. ನಾವು ನೋಡ್ತೇವೆ ಯಾವಾಗ ಈ ಜೀವದ ಮೃತ್ಯು ಆಗುತ್ತೆ. ಮೃತ್ಯು ಆಗತ್ತಂದ್ರೆ ಶರೀರ ಬೇರೆ ಆತ್ಮ ಬೇರೆ ಆಗುತ್ತಾರೆ. ಯಾರು ಸಾಯೋದಿಲ್ಲ, ಶರೀರನೂ ಸಾಯೋದಿಲ್ಲ, ಜೀವನೂ ಸಾಯೋದಿಲ್ಲ. ಶರೀರ ಏನ್ ಸಾಯತ್ತೆ? ಶರೀರ ತನ್ನ ಅವಸ್ಥೆಯನ್ನ ಬದಲು ಮಾಡುತ್ತೆ. ಅದೇ ತರ ಆತ್ಮ ಕೂಡ ಇನ್ನೊಂದು ಗತಿಗೆ ಹೋಗಿ ಅಲ್ಲಿ ಜನ್ಮ ಪಡೆಯುತ್ತೆ. ನಮ್ಮ ಜೈನ ಧರ್ಮದಲ್ಲಂತೂ ಆ ಆತ್ಮ ಭಟಕ್ನೆ ಕ ವಿಚಾರ ನೀಯನ, ಅಲ್ಲಿ ಇಲ್ಲಿ ಆತ್ಮ ಓಡಾಡ್ತಾ ಇರುತ್ತೆ, ಯಾವುದು ಬಾಡಿ ಸಿಗದೆ. ಹಿಂಗೆ ಜೈನ ಧರ್ಮದ ಯಾವ ಸಿದ್ಧಾಂತ ಇದೆ ಅದು ಈ ರೀತಿಯಾಗಿಲ್ಲ. ಕೆಲವು ಸಮಯಗಳಲ್ಲೇ ಇಲ್ಲಿಂದ ಮರಣ ಆದ ತಕ್ಷಣ ಸೆಕೆಂಡ್ಗಳಲ್ಲಿ ಆ ಆತ್ಮಕ್ಕೆ ಇನ್ನೊಂದು ಶರೀರ ನಿಯಮದಿಂದ ಪ್ರಾಪ್ತಿಯಾಗುತ್ತೆ. ಎಲ್ಲೂ ಓಡಾಡೋದಿಲ್ಲ ಅದು ಶರೀರ ಸಿಗದೇನೆ. ಈ ರೀತಿಯಾದ ಸ್ವರೂಪ ಟಿವಿಗಳಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಈ ರೀತಿಯಾದ ಸ್ವರೂಪವನ್ನು ನೋಡಿ ನಾವು ಹಂಗೆ ಅನ್ಕೊಂಡಿರ್ತೇವೆ. ಯಾಕೆಂದ್ರೆ ಈ ರೀತಿ ಸ್ವರೂಪ ಇಲ್ಲ. ಇಲ್ಲಿ ಮರಣ ಆಗತ್ತೆ ಅಂತ ಹೇಳಿದ್ರೆ ಮುಂದಿನ ಸಮಯದಲ್ಲೇ ಆ ಜೀವಕ್ಕೆ ಇನ್ನೊಂದು ಶರೀರ ಪ್ರಾಪ್ತಿ ಆಗುತ್ತೆ. ಅದು ಇನ್ನೊಂದು ಶರೀರ ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಇಲ್ಲಿ ಈ ಯಾವ ಬಾಡಿ ಇದೆ, ಈಗ ಈ ಯಾವ ಡೆಡ್ ಬಾಡಿ ಇದೆಯಲ್ಲ, ಇದು ಸುಖ ದುಃಖದ ಅನುಭೂತಿಯನ್ನ ಮಾಡತ್ತೇನೋ. ಒಂದು ವೇಳೆ ಶರೀರನೇ ಸುಖ ದುಃಖದ ಅನುಭೂತಿಯನ್ನ ಮಾಡ್ತಾ ಇದ್ದಿದ್ರೆ ಈಗ ಇದು ಸುಖ ದುಃಖದ ಅನುಭೂತಿ ಮಾಡತ್ತೇನು? ನಾವೆಲ್ಲ ಸ್ಮಶಾನಕ್ಕೆ ಹೋಗಿದ್ದೀವಲ್ಲ, ಎಷ್ಟೋ ಡೆಡ್ ಬಾಡಿಗಳನ್ನ ಸುಟ್ಟು ಬಂದಿದ್ದೀವಿ ಎಷ್ಟೋ ಸಲಿ. ಅದರಲ್ಲಿ ಯಾವ್ದಾದ್ರೂ ಒಂದು ಡೆಡ್ ಬಾಡಿ ಎದ್ದು ಕಿರ್ಚ್ಲಿಕ್ಕೆ ಒದ್ದಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತೇನೋ. ಈ ಸಂಭವನೆ ಏನ? ಯಾಕಂದ್ರೆ ಸುಖ ದುಃಖದ ಅನುಭೂತಿಯನ್ನ ಮಾಡ್ತಕ್ಕಂತಹ ಯಾವ ಜೀವತತ್ವ ಶರೀರದ ಒಳಗಡೆ ಇತ್ತು, ಆ ಜೀವತತ್ವ ಈಗ ಶರೀರದಲ್ಲಿ ಇಲ್ಲ. ಮತ್ತೆ ಸುಖ ದುಃಖದ ಅನುಭೂತಿ ಮಾಡೋರು ಯಾರೀಗ? ಯಾರು ಇಲ್ಲ. ಯಾಕಂದ್ರೆ ಮೂಲ ಸುಖ ದುಃಖವನ್ನ ಯಾರು ಅನುಭವ ಮಾಡ್ತಾ ಇದ್ರು ಅಂತಹ ಜೀವತತ್ವ ಈಗ ಆ ಯಾವ ಶರೀರ ಇದೆ ಅದರಲ್ಲಿಲ್ಲ. ಅದೇ ರೀತಿಯಾಗಿ ಯಾವ ಇಂದ್ರಿಯಗಳಿದೆ, ಇಂದ್ರಿಯಗಳ ಸ್ವರೂಪನು ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳಿಂದ ಜ್ಞಾನ ಆಗೋದಿಲ್ಲ. ಜ್ಞಾನ ಯಾವುದರಿಂದ ಆಗುತ್ತೆ ಅಂದ್ರೆ, ಜ್ಞಾನ ಜೀವದ ಗುಣ ಇದೆ, ಜ್ಞಾನ ಅಜೀವದ ಗುಣ ಇದೆಯೇನು? ಪರಿಭಾಷೆಯನ್ನ ಯಾರೂ ಮರೆಯೋದಿಲ್ಲ. ಇದನ್ನ ಸತತವಾಗಿ ಜ್ಞಾಪಕ ಇಟ್ಕೊಳ್ಳೋದಿದೆ. ಜೀವದ್ರವ್ಯದ ಪರಿಭಾಷೆ ಜೀವೋ ಓವೋಗಮೋ ಅಮುತ್ತಿಕತ್ತ ಸದೇಹ ಪರಿಣಾಮೋ. ಇದನ್ನ ಜ್ಞಾಪಕ ಇಟ್ಕೊಳ್ಳೋದಿದೆ ನಾವು. ಏನ್ ಹೇಳ್ತಾರೆ, ಇಂದ್ರಿಯಗಳಿದೆಯಲ್ಲ, ಅದು ಇಂದ್ರಿಯಗಳಿಂದ ಜ್ಞಾನ ಆಗೋದಿಲ್ಲ. ಜ್ಞಾನ ಯಾರಿಂದ ಆಗುತ್ತೆ? ಜ್ಞಾನ ಜೀವದಿಂದ ಜೀವಕ್ಕೆ ಜ್ಞಾನ ಆಗುತ್ತೆ. ಏನು ಕಠಿಣ ಇಲ್ಲ ವಿಚಾರ. ನಮ್ಮ ಯಾವ ಕಣ್ಣು ಕಿವಿ ಮೂಗು ಇಂದ್ರಿಯಗಳಿದೆ, ಇವುಗಳು ಕೇವಲ ಸಾಧನ ಇದಾವೆ. ಇವುಗಳಲ್ಲಿ ಯಾವ ಜ್ಞಾನ ಶಕ್ತಿ ಇದೆ ಅದು ಇದೆಯೇನು? ಏನ್ ಹೇಳ್ತಾರೆ, ಒಂದು ಗೋಡೆ ಇದೆ ಏನ, ಗೋಡೆಗೆ ಕಣ್ಣುಗಳನ್ನ ಫಿಟ್ ಮಾಡಿಬಿಟ್ರೆ ಅದು ನೋಡುತ್ತೇನು? ಕಿವಿಗಳನ್ನ ಫಿಟ್ ಮಾಡಿಬಿಟ್ರೆ ಕೇಳತ್ತೇನು? ನೋಡುವಂತಹ ಕೇಳುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಶವ, ಡೆಡ್ ಬಾಡಿ, ಅದು ಎಷ್ಟು ನೋಡುತ್ತೆ, ಎಷ್ಟು ಕೇಳುತ್ತೆ? ಇಷ್ಟೋ ತನಕ ನಾವು ಹೇಳು, ಇಷ್ಟು ಜಸ್ಟ್ 5 ನಿಮಿಷದ ಹಿಂದೆ ಮಾತಾಡ್ತಾ ಇದ್ರು, 5 ನಿಮಿಷದ ಹಿಂದೆ ಕೇಳ್ಕೊತಾ ಇದ್ರು, 5 ನಿಮಿಷದ ಹಿಂದೆ ನಾನೇನು ಹೇಳ್ತಾ ಇದ್ದೆ ಅದನ್ನ ಕೇಳ್ಕೊತಾ ಇದ್ರು. ಮತ್ ಈಗ 5 ನಿಮಿಷ ಆದ ನಂತರ ಈಗ ಏನು ಹೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ, ಸತ್ತೋಗಿದ್ದಾರೆ. ಹೇಳುವಂಥವ್ರು ಕೇಳುವಂಥವ್ರು ಯಾರಿದ್ರು? ಹಾಗಾದ್ರೆ ನಾವು ಯಾರಿಗೆ ಜೀವ ಅಂತ ಕರಿತಾ ಇದ್ದೇವೆ ಆ ಜೀವ ಅಲ್ಲೇ ಇದೆಯಲ್ಲ ಶರೀರ. ಹಾಗಾದ್ರೆ ಅದು ಕೇಳ್ಬೇಕು ತಾನೆ, ಕಿವಿಗಳು ಅಲ್ಲೇ ಇದೆ ತಾನೆ, ಕಣ್ಣುಗಳು ಅಲ್ಲೇ ಇದೆ ತಾನೆ. ಆದ್ರೆ ವಾಸ್ತವಿಕವಾಗಿ ಆ ಕಿವಿಗಳ ಮೂಲಕ ಯಾರು ಕೇಳ್ತಾ ಇದ್ರು, ಕಣ್ಣುಗಳ ಮೂಲಕ ಯಾರು ನೋಡ್ತಾ ಇದ್ರು, ಆ ಜೀವ ತತ್ವ ಅದರಲ್ಲಿ ಇಲ್ಲ.
ಹಾಗಾಗಿ ಇಂದ್ರಿಯಗಳು ನೋಡೋದಿಲ್ಲ, ಇಂದ್ರಿಯಗಳಿಂದ ನನಗೆ ಜ್ಞಾನ ಆಗೋದಿಲ್ಲ. ಇಂದ್ರಿಯಗಳು ಕಿಟಕಿ, ಕಿಟಕಿ ಬೋಲ್ತೇನೆ ಅಪ್ಪನ್, ಕಿಟಕಿ ತರ ಇದೆ. ವಿಂಡೋಗಳಿಂದ ನಾವು ನೋಡ್ತೀವೇನೋ, ವಿಂಡೋಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಂಡೋಗಳಲ್ಲಿ ಎಲ್ಲಿ ಶಕ್ತಿ ಇದೆ ನೋಡುವಂಥದ್ದು? ಆದ್ರೆ ವಿಂಡೋ ತೆಗೆದ್ರೆ ನೋಡ್ಬೋದು, ಮತ್ತು ವಿಂಡೋ ಮುಚ್ಚಿದ್ರೆ ನೋಡಕ್ಕಾಗತ್ತೇನೋ? ವಿಂಡೋ ಮುಚ್ಚಿದ್ರೆ ಹೊರಗಡೆದು ಹೆಂಗೆ ಕಾಣಿಸುತ್ತೆ? ಆದ್ರೆ ವಿಂಡೋ ಮುಚ್ಚಿದೆ ಹೊರಗಡೆ ಕಾಣಿಸೋದಿಲ್ಲ, ಅದರ ಅರ್ಥ ವಿಂಡೋ ನೋಡೋದಿಲ್ವಲ್ಲ. ಆ ಕಿಟಕಿಯನ್ನ ತೆಗೆದ ನಂತರ ನೋಡೋನ್ ಯಾರೋ ಬೇರೆ ಇದ್ದಾನೆ, ಕಿಟಕಿ ನೋಡೋದಿಲ್ಲ ಏನ. ಆದ್ರೆ ಕಿಟಕಿ ಮುಚ್ಚಿದ್ರೆ ನೋಡಕ್ಕಾಗೋದಿಲ್ಲ. ಹಾಗೆ ಇಂದ್ರಿಯಗಳು ನೋಡೋದಿಲ್ಲ, ಇಂದ್ರಿಯಗಳು ಜ್ಞಾನ ಪಡೆಯೋದಿಲ್ಲ, ಜ್ಞಾನ ಪಡೆಯೋರು ಯಾರೋ ಬೇರೆ ಇದ್ದಾರೆ. ಆದ್ರೆ ಇಂದ್ರಿಯಗಳು ಮುಚ್ಚಿದ್ರೆ ಸಾಮಾನ್ಯವಾಗಿ ಈ ಜೀವಕ್ಕೆ ಸಾಮಾನ್ಯವಾಗಿ ಜ್ಞಾನ ಆಗೋದಿಲ್ಲ. ಆದ್ರೆ ನಾವು ಸೂಕ್ಷ್ಮವಾಗಿ ಸ್ವಲ್ಪ ವಿಚಾರ ಮಾಡೋದಾದ್ರೆ ಈ ಜೀವಕ್ಕೆ ಇಂದ್ರಿಯಗಳ ಅಭಾವದಲ್ಲೂ ಜ್ಞಾನ ಆಗುತ್ತೆ. ನಾವು ಸಮಯ ಸಾರದಲ್ಲಿ ಬಹಳ ವಿಸ್ತಾರವಾಗಿ ಇದರ ಚರ್ಚೆಯನ್ನ ಮಾಡಿದ್ದಿದೆ. ಈಗ ನಾವು ಸಾಮಾನ್ಯ ಚರ್ಚೆ ಮಾಡಿಕೊಂಡು ಮುಂದೆ ಹೋಗೋದಿದೆ. ಯಾಕೆ ಮತ್ತೆ ಮುಂದೆ ಈ ಚರ್ಚೆಗಳು ನಮ್ಮ ಸ್ವಾಧ್ಯಾಯದಲ್ಲಿ ಬರ್ತಾನೆ ಇರುತ್ತೆ. ಇನ್ನು ಸಪ್ತ ತತ್ವಗಳ ಚರ್ಚೆ ಮಾಡೋದಿದೆ, 6 ದ್ರವ್ಯಗಳ ಚರ್ಚೆ ಇದೆ. ಎಲ್ಲಾ ಚರ್ಚೆಯು ಕ್ರಮೇಣವಾಗಿ ಒಂದೊಂದು ಬರುತ್ತೆ. ಹಾಗಾಗಿ ಯಾರು ವಿಕಲ್ಪ ಮಾಡೋದು ಬೇಕಾಗಿಲ್ಲ. ಏನ್ ಹೇಳ್ತಿದ್ದಾರೆ? ಇಂದ್ರಿಯಗಳಲ್ಲಿ ಜ್ಞಾನ ಇಲ್ಲ, ಇಂದ್ರಿಯಗಳು ವಾಸ್ತವಿಕವಾಗಿ ಅಜೀವ ಇದೆ. ಯಾರಲ್ಲಿ ಎಷ್ಟು ನೋಡೋ ಶಕ್ತಿ ಇದೆ ಅದು ಅವನ ಜ್ಞಾನದ ಕ್ಷಯೋಕ್ಷಮದ ಮೇಲೆ ನಿರ್ಭರ ಆಗುತ್ತೆ. ನಾವು ಹೊರಗಡೆ ನೋಡ್ತೀವಲ್ಲ, ಒಂದು ಕ್ಲಾಸಲ್ಲಿ 100 ಜನ ಮಕ್ಕಳಿದ್ದಾರೆ, ಪಾಠ ಮಾಡೋರು ಎಷ್ಟು ಜನ ಇರ್ತಾರೆ? ಪಾಠ ಮಾಡೋ ಟೀಚರ್ ಒಬ್ರೆ ಏನಾ. ಟೀಚರ್ ಒಬ್ರೇ ಇದ್ದಾರೆ, ಮತ್ತೆ ಮಕ್ಕಳು 100 ಜನ ಇದ್ದಾರೆ. ಪಾಠ ಏನಾದ್ರು ಬೇರೆ ಬೇರೆ ಮಾಡ್ತಾರೆ 100 ಮಕ್ಕಳಿಗೆ, 100 ಮಕ್ಕಳಿಗೆ ಒಂದೇ ಪಾಠ ಮಾಡ್ತಾರೆ. ಆದ್ರೆ 100 ಮಕ್ಕಳು ಅರ್ಥ ಮಾಡ್ಕೊಳ್ಳುವಂತಹ ವಿಚಾರ ಬೇರೆ ಬೇರೆ ಆಗಿರುತ್ತೆ. 100ರಲ್ಲಿ 100 ಮಕ್ಕಳಿಗೂ ಎಲ್ಲೂ ಸಮಾನತೆ ಇಲ್ಲ. 100ರಲ್ಲಿ 100 ಮಕ್ಕಳು ಅರ್ಥ ಮಾಡ್ಕೊಳ್ಳುವಂತಹ ಯಾವ ವಿಚಾರ ಇದೆ ಅದರಲ್ಲಿ ವ್ಯತ್ಯಾಸ ಇದೆ. ಏನು ಪ್ರಕಟವಾಗಿ ವ್ಯಕ್ತಪಡಿಸೋಕ್ಕಾಗದೇ ಇದ್ರು ನಮ್ಮೆಲ್ಲರಿಗೂ ಇದು ಅನುಭವಕ್ಕೆ ಬರುತ್ತೆ. 100 ಜನರಲ್ಲಿ 100 ಜನರಿಗೂ ಅರ್ಥ ಮಾಡ್ಕೊಳ್ಳುವಂತಹ ಯಾವ ಶಕ್ತಿ ಇದೆ ಅದು ಬೇರೆ ಬೇರೆ ಇದೆ. ನಮ್ಮ ಸ್ವಾಧ್ಯಾಯದಲ್ಲೂ ನಾವು ನೋಡ್ತೇವೆ, ಇಷ್ಟೆಲ್ಲ ಜನ ನಾವು 70-80 ಜನ ಸ್ವಾಧ್ಯಾಯದಲ್ಲಿ ಇದ್ರೂ ಕೂಡ ಉತ್ತರಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಗ್ರಹಿಸುವಂಥದ್ದು ಬೇರೆ ಬೇರೆ ಇದೆ. ಪ್ರವಚನ ಒಂದೇ ಇದೆ, ಆದ್ರೆ ಗ್ರಹಿಸುವಂತಹ ಯಾವ ಶಕ್ತಿ ಇದೆ ಅದು ಬೇರೆ ಬೇರೆ ಇದೆ. ಹಾಗಾದ್ರೆ ಎಲ್ರೂ ಕಿವಿಯಿಂದ ತಾನೇ ಕೇಳಿಸ್ಕೊತಾ ಇರೋದು, ಎಲ್ಲರಿಗೂ ಅದೇ ಶಬ್ದಗಳು ಕೇಳ್ತಾ ಇದೆ, ಆದ್ರೆ ಜ್ಞಾನ ಅಂತೂ ಬೇರೆ ಬೇರೆ ಆಗುತ್ತಾ ಇದೆ. ಯಾಕೆ ಜ್ಞಾನ ಬೇರೆ ಬೇರೆ ಆಗ್ತಿದೆ? ಯಾಕಂತ ಹೇಳಿದ್ರೆ ತಿಳ್ಕೊಳ್ಳುವಂತಹ ಯಾವ ಜೀವ ಇದ್ದಾನೆ ಅವನು ಬೇರೆ ಇದ್ದಾನೆ, ಯಾವ ಕಿವಿಗಳು ಕರ್ಣೇಂದ್ರಿಯ ಇದೆ ಅದು ಅಜೀವ ಇದೆ. ಹಾಗಾಗಿ ಕರ್ಣೇಂದ್ರಿಯದಿಂದ ವ್ಯತ್ಯಾಸ ಆಗೋದಿಲ್ಲ, ಇಂದ್ರಿಯಗಳಿಂದ ವ್ಯತ್ಯಾಸ ಆಗೋದಿಲ್ಲ. ವ್ಯತ್ಯಾಸ ಯಾವುದರಿಂದ ಆಗುತ್ತೆ? ಆತ್ಮನಿಂದ. ಆತ್ಮನ ಉಪಯೋಗ ಎಷ್ಟು ಯಾವ ಕಡೆಗಿದೆ ಆ ತರ ಜ್ಞಾನ ಆಗುತ್ತೆ. ಹಾಗಾಗಿ ಇಂದ್ರಿಯಗಳು ಅಜೀವ ಇದೆ, ಮತ್ತೆ ಯಾವ ಇಂದ್ರಿಯಗಳ ಮೂಲಕ ಯಾರು ನೋಡ್ತಾ ಇದ್ದಾರೆ ಅವನು ಅಜೀವ ಇದ್ದಾನೆ. ನಾವು ಕನ್ನಡಕ ಹಾಕೋತೀವಲ್ಲ, ಕನ್ನಡಕ ಚಶ್ಮಾ ಪೆಂತೇನ, ಕನ್ನಡಕದಿಂದ ನಾವು ನೋಡ್ತೇವೋ ಏನ. ಕನ್ನಡಕ ಹಾಕೊಂಡ ತಕ್ಷಣ ಯಾರಿಗೆ ಕನ್ನಡಕ ಬಂದಿದೆ ಅಂತವರು ಕನ್ನಡಕ ಹಾಕೊಳ್ದೆ ಹೋದ್ರೆ ಕಣ್ಣು ಕಾಣಿಸೋದಿಲ್ಲ, ಮತ್ತು ಕನ್ನಡಕ ಹಾಕೊಂಡ ತಕ್ಷಣ ಕಣ್ಣು ಕಾಣಿಸುತ್ತೆ. ಕನ್ನಡಕ ನೋಡ್ತಾ ಇದೆಯೋ ಕಣ್ಣುಗಳು ನೋಡ್ತಾ ಇದ್ದವು? ಏನ್ ಪ್ರಶ್ನೆ ಹೇಳ್ತಿದ್ದಾರೆ? ಕನ್ನಡಕ ನೋಡ್ತಾ ಇದೆಯೋ ಅಥವಾ ಕಣ್ಣುಗಳು ನೋಡ್ತಾ ಇದೆಯೋ? कौन देखता है? आंखें देखती है या चश्मा देखता है? देखता कौन है? आपने को पता है, देखते तो आंख है, फिर चश्मा क्या कर रहा है? फिर चश्मा को निकाल दो. ಕಣ್ಣುಗಳೇ ನೋಡೋದಿದ್ಮೇಲೆ
ಕನ್ನಡಕವನ್ನ ತೆಗೆದಾಕ್ಬಿಡೋಣ ಕಿ ನೈ ನೈ ऐसा नहीं चलेगा. ಕನ್ನಡಕ ತೆಗೆದು ಹಾಕ್ಬಿಟ್ರೆ ಕಾಣಿಸೋದಿಲ್ಲ. ಕನ್ನಡಕ ತೆಗೆದು ಹಾಕ್ಬಿಟ್ರೆ ಕಾಣಿಸೋದಿಲ್ಲ, ಆದ್ರೆ ಕನ್ನಡಕ ನೋಡ್ತಾ ಇಲ್ಲ. ಎರಡೂ ಸತ್ಯ ಇದೆ ತಾನೆ, ಎರಡೂ ಅಷ್ಟೇ ಸತ್ಯ ಇದೆ. ಕನ್ನಡಕ ನೋಡ್ತಾ ಇಲ್ಲ ಅನ್ನೋದು ಸತ್ಯ ಇದೆ, ಕನ್ನಡಕ ಇಲ್ಲದೆ ಜ್ಞಾನ ಆಗುತ್ತಾ ಇಲ್ಲ ಅನ್ನೋದು ಸತ್ಯ ಇದೆ. ಯಾಕಂದ್ರೆ ಕನ್ನಡಕದ ಮೇಲೆ ನನ್ನ ಅವಲಂಬನೆ, ಡಿಪೆಂಡೆನ್ಸಿ ಇದೆ. ಸೊ ಹಾಗೆ ಹೇಳ್ತಿದ್ದಾರೆ, ಇಲ್ಲಿ ಯಾವ ಜೀವ ಇದ್ದಾನೆ ಆ ಜೀವ ದ್ರವ್ಯ ನೋಡ್ತಾ ಇದ್ದಾನೆ, ಕಣ್ಣುಗಳು ನೋಡ್ತಾ ಇಲ್ಲ. ನೋಡುವಂತಹ ಕೆಲಸ ಜೀವ ಮಾಡ್ತಾ ಇದ್ದಾನೆ. ಆದ್ರೆ ಮೀಡಿಯೇಟರ್ ಯಾರಿದ್ದಾರೆ? ಮೀಡಿಯೇಟರ್ ಕಣ್ಣುಗಳಿದೆ. ಕಣ್ಣುಗಳ ಮೂಲಕ ಜೀವ ನೋಡ್ತಾ ಇದ್ದಾನೆ, ಕಣ್ಣುಗಳು ನೋಡ್ತಾ ಇಲ್ಲ. ಕಿವಿಗಳ ಮೂಲಕ ಜೀವ ಕೇಳ್ತಾ ಇದ್ದಾನೆ, ಕಿವಿಗಳು ಕೇಳಿಸ್ತಾ ಇಲ್ಲ. ಕಿವಿಗಳಿಂದ ಕೇಳೋದಾದ್ರೆ, ಕಣ್ಣುಗಳಿಂದ ನೋಡೋದಾದ್ರೆ ಡೆಡ್ ಬಾಡಿನೂ ನೋಡ್ಬೇಕಿತ್ತು. ಕ್ಯಾ ಪ್ರಾಬ್ಲಮ್? ಕಿವಿಗಳಿಂದನೂ ಕೇಳಿಸ್ಬೇಕಿತ್ತು ಡೆಡ್ ಬಾಡಿಗೆ, ಆದ್ರೆ ಕೇಳಿಸೋದಿಲ್ಲ. ಕೇಳಿಸುವಂತಹ ನೋಡುವಂತಹ ತತ್ವ ಜೀವ ತತ್ವ ಇದೆ, ಅದು ಅಜೀವ ತತ್ವದ ಕೆಲಸ ಅಲ್ಲ. ನ್ಯಾಯಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನು ಶ್ಲೋಕ ಬರುತ್ತೆ? ಪ್ರಮೇಯ ಕಮಲ ಮಾರ್ತಾಂಡ ಅನ್ನುವಂತಹ ಒಂದು ನ್ಯಾಯಶಾಸ್ತ್ರದ ಗ್ರಂಥ ಇದೆ. ಅದರಲ್ಲಿ ಆಚಾರ್ಯರು ಒಂದು ಶ್ಲೋಕ ಬರೀತಾರೆ. ಏನ್ ಶ್ಲೋಕ ಬರುತ್ತೆ? ಪಿಹಿತೆ ಕಾರಾಗಾರೆ ತಮಸಿಚ ಸೂಚಿ ಮುಖ ದುರ್ವಿದ್ಯೆ ಮೈಚ ನಿಮಿತ್ತೆ ನಯನೆ ತಥಾಪಿ ಕಾಂತಾನಲಂ ವ್ಯಕ್ತಂ. ಏನ್ ಅರ್ಥ ಆಯ್ತು? ಏನ್ ಹೇಳ್ತಿದ್ದಾರೆ? ಪಿಹಿತೆ ಕಾರಾಗಾರೆ. ಪಿಹಿತೆ ಕಾರಾಗಾರೆ ಅಂತ ಹೇಳಿದ್ರೆ ಅತ್ಯಂತ ಘನಿಷ್ಠವಾದ ಅಂಧಕಾರ ಇರುವಂತಹ ಕಾರಾಗಾರೆ. ಕಾರಾಗಾರ ಅಂದ್ರೆ ಜೈಲಲ್ಲಿ. ಪಿಹಿತ ಅಂತ ಹೇಳಿದ್ರೆ ಅತ್ಯಂತ ಘನ, ಥಿಕ್ಕೆಸ್ಟ್ ಇದು ಡಾರ್ಕ್ನೆಸ್. ಯಾವುದು, ಎಲ್ಲಿ, ಯಾವ ಜೈಲಲ್ಲಿ ತುಂಬಾ ಘನಿಷ್ಠವಾದ ಅಂಧಕಾರ ಇದೆ. ಎಷ್ಟು ಘನಿಷ್ಠ ಅಂಧಕಾರ ಇದೆ ಅಂದ್ರೆ ತಮಸಿ ಚ ಸೂಚಿ ಮುಖಾಗ್ರ ದುರ್ವೇದ್ಯೆ. ತಮ ಅಂದ್ರೆ ಅಂಧಕಾರ. ಆ ಅಂಧಕಾರದಲ್ಲಿ ಸೂಚಿ ಅಂದ್ರೆ ಸೂಜಿ ಮುಖಾಗ್ರ ದುರ್ವೇದ್ಯೆ. ಸೂಜಿಯ ಮುಂದಿನ ಅಗ್ರಭಾಗ ಇರುತ್ತಲ್ಲ, ಸುಯಿ ಕಿ ಜೋ ಅಗ್ರಭಾಗ ಹೋತಾ ಹೈ, ಆ ಸೂಜಿಯ ಅಗ್ರಭಾಗದಷ್ಟು ಅಂಧಕಾರ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಜೈಲಲ್ಲಿ ಎಷ್ಟು ಅಂಧಕಾರ ಇದೆ? ಸೂಜಿಯ ಅಗ್ರಭಾಗದಷ್ಟು ಬೆಳಕು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. मतलब इतना भी वहां प्रकाश का प्रवेश नहीं है. सुई के अग्रभाग में कितना प्रकाश आ सकता है? ಅಂದ್ರೆ ಎಷ್ಟು ಅಂಧಕಾರ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಏನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಘನಿಷ್ಠವಾದ ಅಂಧಕಾರ ಇದೆ. ಮತ್ತೆ ಅದರಲ್ಲಿ ಆ ಕಾರಾಗಾರದಲ್ಲಿ ಇದ್ದಂತಹ ವ್ಯಕ್ತಿ ಅವನೇನ್ ಹೇಳ್ತಾನೆ? ಮೈಚ ನಿಮಿತ್ತ ನಯನೆ ತಥಾಪಿ ಕಾಂತಾನಲಂ ವ್ಯಕ್ತಂ. ತಥಾಪಿ ಕಾಂತಾನಲಂ ವ್ಯಕ್ತಂ. ಆದ್ರೂ ಕೂಡ ಏನ್ ಹೇಳ್ತಾರೆ? ಆದ್ರೂ ಕೂಡ ನನ್ನ ಈ ನಿಮಿತ್ತ ರೂಪಿ ನೇತ್ರಗಳಲ್ಲಿ ಆದ್ರೂ ಕೂಡ ಏನ್ ಕಾಣಿಸ್ತಾ ಇದೆ? ಮಮ ಕಾಂತ. ಕಾಂತ ಅಂದ್ರೆ ಹೆಂಡತಿ. ಕಾಂತ कहते अपने पत्नी को. तो मई कांतानलम. अनल कहते ಮುಖಕ್ಕೆ ಏನಂತಾರೆ? ಅನಲ್. ಕಾಂತ ಅನಲಂ ವ್ಯಕ್ತಂ ಅಂದ್ರೆ ನನಗೆ ಆ ನನ್ನ ಪತ್ನಿಯ ಮುಖ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೋಲು ಏನ್ ಹೇಳ್ತಿದ್ದಾನೆ ಅವನು ಕೈದಿ? ಈ ರೀತಿಯಾದ ಘೋರ ಘನಿಷ್ಠವಾದ ಅಂಧಕಾರದ ಮಧ್ಯೆಯೂ ಕೂಡ ನನಗೆ ನನ್ನ ಕಣ್ಣುಗಳಲ್ಲಿ ನನ್ನ ಹೆಂಡತಿಯ ಮುಖ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಉದಾಹರಣೆಯಲ್ಲಿ ಇಂದ್ರಿಯ ಇತ್ಯಾದಿ ಜ್ಞಾನಗಳ ವಿಚಾರವಾಗಿ ಹೇಳುತ್ತಾರೆ. ಆದ್ರೆ ಇದು ಸತ್ಯ ಇದೆಯೋ ಇಲ್ವೋ? ಇಂದ್ರಿಯಗಳು ಇಲ್ಲದೇನೂ ಕೂಡ ನಮಗೆ ಅನೇಕ ಸಲ ಜ್ಞಾನ ಆಗುತ್ತೆ.
ಏನ ಇಲ್ಲಿ ಕೂತ್ಕೊಂಡು ನನಗೆ ಅಮೇರಿಕದ ಜ್ಞಾನ ಆಗುತ್ತೋ ಇಲ್ವೋ, ಇಲ್ಲಿ ಕೂತ್ಕೊಂಡು ನಂಗೆ ಅನೇಕ ವಿಚಾರಗಳ ಜ್ಞಾನ ಆಗುತ್ತೆ. ಯಾವ ಇಂದ್ರಿಯದಿಂದ ನೋಡ್ತಾ ಇದ್ದೀನಿ ನಾನು? ऐसा होता है ना, ಮನೆಯಲ್ಲಿ ಯಾರು ಇರದೆ ಹೋದ್ರೆ ಏನ ಯಾವ್ದಾದ್ರು ವಸ್ತು ಹುಡುಕ್ತಾ ಇದ್ದೇನೆ, ಸಿಗ್ತಾ ಇಲ್ಲ, ಫೋನ್ ಮಾಡ್ತೇನೆ, ಈ ಈ ವಸ್ತು ನಂದು ಎಲ್ಲಿ ಕಾಣಿಸ್ತಾ ಇಲ್ಲ, ಈ ಶರ್ಟ್ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಾರೆ, ಇಲ್ಲಿ ಆ ಕಬೋರ್ಡ್ ಅಲ್ಲಿ ಈ ಜಾಗದಲ್ಲಿ ಇದೆ, ಕಬೋರ್ಡ್ ಎಲ್ಲ ತೆಗೆದು ಕೂತಿದ್ದೇನೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿಂದ ಉತ್ತರ ಏನ್ ಬರುತ್ತೆ, ಅಲ್ಲೇ ಅದೇ ಜಾಗದಲ್ಲಿ ಇಟ್ಟಿದ್ದೀನಿ, ನನಗೆ ಈಗ ಕಣ್ಣಾರೆ ಕಾಣಿಸ್ತಾ ಇದೆ. ನೀನೇನು ಇರೋದು 100 ಕಿಲೋಮೀಟರ್ ದೂರ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಮತ್ತೇನ್ ಹೇಳ್ತಿದ್ದಾರೆ, ನನಗೆ ಕಣ್ಣಾರೆ ಕಾಣಿಸ್ತಾ ಇದೆ, ಅಲ್ಲೇ ಇದೆ ನೋಡಿ. ಹೆಂಗ ಕಾಣಿಸ್ತಾ ಇದೆ, ಯಾವ ಕಣ್ಣಿಂದ ನೋಡ್ತಾ ಇದ್ದೀರಿ 100 ಕಿಲೋಮೀಟರ್? ಅದೇ ಜ್ಞಾನ ಇದೆಯಲ್ಲ, ಈ ಜ್ಞಾನದ ಯಾವ ಸ್ಟೋರೇಜ್ ಇದೆ, ಹಾರ್ಡ್ ಡಿಸ್ಕ್ ಇದೆಯಲ್ಲ, ಇದೆಲ್ಲ ಎಲ್ಲಿ ಯಾವ ಇಂದ್ರಿಯದಲ್ಲಿ ಸ್ಟೋರ್ ಆಗ್ತಾ ಇದೆ? ಇಂದ್ರಿಯದಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಈ ಶಕ್ತಿ ಎಲ್ಲ ಜ್ಞಾನದಲ್ಲಿದೆ, ಸ್ಟೋರೇಜ್ ಪವರ್. ಇದ್ರದ್ದು ಅಧಿಕ ಚರ್ಚೆಯನ್ನು ನಾವು ಮಾಡೋದಿಲ್ಲ, ಮತ್ತೆ ಇದರ ವಿಶೇಷ ಚರ್ಚೆಯನ್ನ ಮುಂದೆ ನಾವು ಸಮಯ ಸಿಕ್ಕ ಹಾಗೆ ಮಾಡೋದಿದೆ. ಆದರೆ ತಾತ್ಪರ್ಯ ಏನಿದೆ, ಇದನ್ನ ಸಂಗ್ರಹಿಸುವಂತ ಶಕ್ತಿ ಕೂಡ ಜ್ಞಾನದಲ್ಲೇ ಇದೆ. ಹಾಗಾಗಿ ನಾನು ಜೀವ ಇದ್ದೇನೆ, ಇಂದ್ರಿಯಗಳು ಅಜೀವ ಇದೆ, ನಾನು ಜೀವ ಇದ್ದೇನೆ, ಶರೀರ ಅಜೀವ ಇದೆ. ಇಷ್ಟು ನನಗೆ ನಿರ್ಣಯ ಆಗಬೇಕಲ್ಲ, ಇಷ್ಟು ದೃಢ ಆಗಬೇಕಲ್ಲ. ಇಷ್ಟೂ ಕೂಡ ದೃಢ ಆಗದೆ ಹೋದ್ರೆ ಯಾವ ಈ ಜ್ಞಾನದ ವಿಚಾರ ಇದೆ ಇದು ಬಹಳ ಕಷ್ಟವಾಗುತ್ತೆ ಮುಂದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಾವು ನೋಡ್ತೀವಲ್ಲ, ಯಾವ ತೀರ್ಥಂಕರ ಪರಮಾತ್ಮರ ಹಿಂದಿನ ಭವಗಳನ್ನು ನಾವು ನೋಡ್ತಾ ಇದ್ವಿ, ಮಹಾವೀರ ಸ್ವಾಮಿಯ ಹಿಂದಿನ ಭವಗಳನ್ನ ನೋಡಿದ್ವಿ. ಹಿಂದಿ ಹೋಗಿ 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 10 ಭವಗಳ ಹಿಂದೆ ನೋಡಿದಾಗ ಏನಾಗಿದ್ರು, ಮಹಾವೀರ ಸ್ವಾಮಿ ಸಿಂಹ ಆಗಿದ್ರು. ಮಹಾವೀರ ಸ್ವಾಮಿ ಸಿಂಹ ಆಗಿದ್ರು. ಮತ್ತೆ ಇನ್ನೂ ಹಿಂದೆ 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 ತುಂಬಾ ಹಿಂದೆ ನೋಡ್ಲಿಕ್ಕೆ ಹೋದ್ರೆ ಯಾರು ಕಾಣಿಸ್ತಾರೆ ನಮಗೆ? ಮಾರೀಚಿ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಮಹಾವೀರ ಸ್ವಾಮಿ ಏನಾಗಿದ್ರು, ಋಷಭ ತೀರ್ಥಂಕರನ ಮೊಮ್ಮಗ ಮಾರೀಚಿ ಆಗಿದ್ರು, ಭರತ ಚಕ್ರವರ್ತಿ ಮಗ ಮಾರೀಚಿ ಆಗಿದ್ರು. ಏನ ಮಾರೀಚಿ ಆಗಿದ್ರು. ಮತ್ತ ಆ ಮಾರೀಚಿ ಏನಾದ ಆಮೇಲೆ ಅಂತ ಹೇಳಿದ್ರೆ, ಮಾರೀಚಿ ಆಮೇಲೆ ಸಿಂಹ ಆದ. ಮಾರೀಚಿ ಸಿಂಹ ಆದಂದ್ರೆ ಮಾರೀಚಿ ಎಲ್ಲ ಹೋದ? ಮತ್ತೆ ಏನೇನು, ಮಾರೀಚಿ ಸಿಂಹ ಆದ, ಹಾಗಾದ್ರೆ ಮಾರೀಚಿ ಎಲ್ಲಿ ಹೋದ? ಮಾರೀಚಿ ಸತ್ತೋದ. ಮತ್ತು ಮಾರೀಚಿ ಸತ್ತೋದ ಮೇಲೆ ಸಿಂಹ ಯಾರಾದ್ರು? ಏನೇನ್ ಹೇಳ್ತಿದ್ದಾರೆ, ರಾವಣ ನರಕಕ್ಕೆ ಹೋದ. ಏನ रावण नरक गया, तो रावण नरक गया तो कौन नरक गया? रावण नरक गया. तो रावण, यहां जो रावण था वो नरक गया. फिर लक्ष्मण ने किसको मारा? ಏನ್ ಹೇಳ್ತಾರೆ, ರಾವಣ ನರಕಕ್ಕೆ ಹೋದ, ಮತ್ತು ರಾವಣ ಒಂದ್ ವೇಳೆ ನರಕಕ್ಕೆ ಹೋದ್ಮೇಲೆ ಲಕ್ಷ್ಮಣ ಯಾರನ್ನ ಸಾಯಿಸ್ದ? ಏನ್ ಹೇಳ್ತಾರೆ, ಲಕ್ಷ್ಮಣ ಯಾರನ್ನ ಸಾಯಿಸ್ದ? ಅದು ಯಾರಿದ್ರು? ಅದು ಶರೀರ ಇತ್ತು. ಏನ ಶರೀರ ಕೂಡ ಸಾಯೋದಿಲ್ಲ, ಅದು ತನ್ನ ಅವಸ್ಥೆಯನ್ನ ಬದಲಾಯಿಸುತ್ತೆ. ಮತ್ತೆ ನರಕಕ್ಕೆ ಯಾರು ಹೋದ್ರು? ಆ ರಾವಣ ಅನ್ನತಕ್ಕಂತಹ ಯಾವ ಜೀವ ಇತ್ತು ಅದು ನರಕಕ್ಕೆ ಹೋಯ್ತು, ಮುಂದೆ ಬಂದು ತೀರ್ಥಂಕರ ಆಗುತ್ತೆ. ಅದೇ ಜೀವ ಬೇರೆ ಬೇರೆ ಇಲ್ಲ. ಹಾಗಾದ್ರೆ ಶರೀರ ವಾಸ್ತವಿಕವಾಗಿ ಭಿನ್ನ ಇದೆ, ಜೀವ ಭಿನ್ನ ಇದೆ. ಎರಡೂ ದ್ರವ್ಯಗಳಲ್ಲಿ ಅತ್ಯಂತ ಅಭಾವ ಇದೆ, ಎರಡೂ ಬೇರೆ ಬೇರೆ ಇದೆ. ಹಾಗಾಗಿ ಈ ಯಾವ ಸಾಮಾನ್ಯವಾಗಿ ಮನುಷ್ಯನಿಗೆ ಜೀವ ಅನ್ನೋದು, ಇರುವೆಗೆ ಜೀವ ಅನ್ನೋದು, ಸೊಳ್ಳೆಗೆ ಜೀವ ಅನ್ನೋದು, ಇದೆಲ್ಲ ಸ್ಥೂಲ ವ್ಯವಹಾರ ಇದೆ. ವಾಸ್ತವಿಕ ವಿಚಾರ ಏನಿದೆ, ಸೊಳ್ಳೆಯ ಶರೀರ ಅದು ಜೀವ ಅಜೀವ ಇದೆ, ಮತ್ತು ಸೊಳ್ಳೆಯಲ್ಲಿ ಆ ಶರೀರದಲ್ಲಿ ಇರತಕ್ಕಂತಹ ಜೀವ ಆತ್ಮ ಅದು ಜೀವ ಇದೆ. ಈ ರೀತಿಯಾಗಿ ಎಲ್ಲದರಲ್ಲೂ ತಿಳಿಬೇಕಾಗುತ್ತೆ ನಾವು.
ಇದೇ ರೀತಿ ಏಕೇಂದ್ರಿ ದ್ವಿಂದ್ರಿ ಯಾವ ಏಕೇಂದ್ರಿಯ ಇದೆ ಅಗ್ನಿ, ಅಗ್ನಿಯ ಶರೀರ ಜೀವ ಇದೆ, ಅಗ್ನಿಯ ಆತ್ಮ ಅದು ಜೀವ ಇದೆ. ಹಾಗೇನೆ ಗಾಳಿ ಏನ ಗಾಳಿಯಲ್ಲೂ ಜೀವ ಇದೆ ತಾನೆ. ಇದ್ರ ಬಗ್ಗೆನೂ ನಾವು ಸ್ವಲ್ಪ ವಿಶೇಷ ಚರ್ಚೆಯನ್ನ ಮಾಡೋದಿದೆ. ಯಾವ ರೀತಿಯಾಗಿ ನಾವು ಇಷ್ಟೆಲ್ಲ ನೋಡಿದ್ವಿ, ಇದರಲ್ಲಿ 3 ವಿಚಾರಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನ ನಾವು ಜ್ಞಾಪಕ ಇಟ್ಕೊಳ್ಳೋದಿದೆ. ಏನೇನು ಹೇಳ್ತಾರೆ? ಒಂದು, ಜೀವ ಮತ್ತು ಶರೀರ ಎರಡೂ ಬೇರೆ ಬೇರೆ ಇದೆ. ನಾನು ಜೀವ ಇದ್ದೇನೆ, ಶರೀರ ಅಜೀವ ಇದೆ, ಇದು ಒಂದು ವಿಚಾರ ಗೊತ್ತಾಗುತ್ತೆ. ಆಮೇಲೆ ಹೇಳ್ತಾರೆ ನನ್ನಲ್ಲಿ ಜ್ಞಾನ ಇದೆ, ಶರೀರದಲ್ಲಿ ಜ್ಞಾನ ಇಲ್ಲ. ಇದು ಸ್ಪಷ್ಟವಾಗಿ ಜೀವದ ವಿಚಾರ. ನನ್ನಲ್ಲಿ ಜ್ಞಾನ ಇದೆ, ಶರೀರದಲ್ಲಿ ಜ್ಞಾನ ಇಲ್ಲ, ಈ ವಿಚಾರ. ಆಮೇಲೆ ಏನ್ ಹೇಳ್ತಾರೆ? ನಾನು ನೋಡ್ತೇನೆ, ತಿಳಿತೇನೆ, ಮತ್ತೆ ಶರೀರ ನೋಡ್ಲಿಕ್ಕೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಹೇಳಿ ಕ್ಯಾಮ್ರಾ ಬಂದಿದೆ ನೋಡುತ್ತೆ, ಕಂಪ್ಯೂಟರ್ ಬಂದಿದೆ ಅರ್ಥ ಮಾಡ್ಕೊಳ್ಳುತ್ತೆ, ಹೇಗೆ ये सब हो नहीं सकता. ಈ ರೀತಿಯಾಗಿ ಅಜೀವ ನೋಡ್ಲಿಕ್ಕೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಪರಮಾಣುಗಳ ಕೆಲಸ ಇದೆ, ಪರಮಾಣುಗಳು ಪರಿಣಾಮನೆ ಆಗುತ್ತಾ ಇದೆ. ಹಾಗೆ ನಾನು ನಿನ್ನೆ ಹೇಳಿದ್ನಲ್ಲ, ನಾವು ಎಷ್ಟೇ ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆನ್ಸ್ ಅನ್ನ ತಂದ್ರೂ ಕೂಡ ಅಜೀವದಲ್ಲಿ ಜ್ಞಾನವನ್ನ ತರಲಿಕ್ಕೆ ಆಗೋದಿಲ್ಲ. ಯಾವ ಜ್ಞಾನ ಇದೆ ಅದು ಜ್ಞಾನ ಜೀವದ ಕೆಲಸ ಇದೆ, ಜೀವದ ಗುಣ ಇದೆ. ಅದು ಅಜೀವದಲ್ಲಿ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅಜೀವದಲ್ಲಿ ಜ್ಞಾನ ಬರೋದಿಲ್ಲ. ಅಜೀವ ಇದೆ, ಜೀವ ಇದೆ. ಹಾಗಾಗಿ ಇವೆರಡು ಬೇರೆ ಬೇರೆ ಇದೆ. ಆದ್ದರಿಂದ ಈ ರೀತಿಯಾದ ಜ್ಞಾನ ಇದೆ, ಇದರಿಂದ ನಮ್ಗೇನ್ ಲಾಭ ಆಗುತ್ತೆ ಹೇಳ್ತಾರೆ? ಶರೀರದಲ್ಲಿ ದುಃಖ ಆಗೋದ್ರಿಂದ ಯಾವ ಅತಿಯಾದ ದುಃಖ, ಹಿಂಸೆ ನನ್ನ ಮನಸ್ಸಿನಲ್ಲಿ ನನಗೆ ಆಗುತ್ತಾ ಇದೆ, ಅದು ದೂರ ಆಗುತ್ತೆ. ಯಾವಾಗ ನನಗೆ ಶರೀರದಿಂದನೇ ಭೇದ ವಿಜ್ಞಾನ ಆಗುತ್ತೆ, ಆಗ ಇನ್ನು ಇಡೀ ಪ್ರಪಂಚದಲ್ಲಿ ಯಾರು ಏನೇ ಮಾಡಿದ್ರು ನನಗೆ ದುಃಖ ಯಾಕಾಗುತ್ತೆ? ಎಲ್ಲಾ ಸಂಬಂಧಗಳು ಈ ಶರೀರದ ಜೊತೆಗೆ ಸೇರ್ಕೊಂಡಿದಾವೆ. ನಮ್ಮ ಸಂಬಂಧಿಕರು ಯಾರಾದ್ರೂ ತೀರ್ ಹೋದ್ರು ಅಂತ ಅನ್ಕೊಳ್ಳೋಣ. ಕಿಸಿ ಕೆ ಪಿತಾಜಿ ಗುಜರ್ ಗಯೆ ಏನಾ, ತಂದೆ ಸತ್ತು ಹೋದ್ಮೇಲೆ ಎಲ್ಲರೂ ಅಳ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಕೇಳಿದ, ಯಾಕೆ ಅಳ್ತಾ ಇದ್ದೀರಿ? ನಮ್ಮ ತಂದೆ ಸತ್ತು ಹೋದ್ರು. ನಿಮ್ಮ ತಂದೆ ಯಾರು? ಅವನು ಹೇಳ್ತೇನೆ, ಇಂತಿಂತವ್ರು ನಮ್ಮ ತಂದೆ. ನೀವು ನಿಮ್ಮ ತಂದೆಯನ್ನ ಗುರುತಿಸ್ತಾ ಇದ್ರೇನು? ನಾನು ಚೆನ್ನಾಗಿ ಗುರುತಿಸ್ತಾ ಇದ್ದೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಈ ಶರೀರದ ಬಗ್ಗೆ ಮಾತಾಡ್ತಿದ್ದೀರೋ ಅಥವಾ ಈ ಶರೀರದಲ್ಲಿ ಇದ್ರು ಅವ್ರ ಬಗ್ಗೆ ಮಾತಾಡ್ತಿದ್ದೀರೋ? ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಮಗ ಹೇಳ್ತಾನೆ, ಏನ್ ಮಾತಾಡ್ತಿದ್ದೀರಿ ನೀವು? ನಾವು ಈ ಶರೀರದ ಬಗ್ಗೆ ಅಲ್ಲ, ಈ ಶರೀರದ ಒಳಗಡೆ ಜೀವ ಇತ್ತಲ್ಲ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹೇಳ್ತಾರೆ, ಅದನ್ನ ಯಾವತ್ತಾದ್ರೂ ನೀವು ನೋಡಿದ್ರೇನು? ನೋಡಿಲ್ಲ, ಮತ್ತೆ ಯಾಕೆ ಅಳ್ತಾ ಇದ್ದೀರಿ? ಈ ಶರೀರನಾದ್ರೂ ನೋಡಿದ್ವಲ್ಲ, ಮತ್ತೆ ಶರೀರ ಇಲ್ಲೇ ಇದೆಯಲ್ಲ, ಶರೀರ ಎಲ್ಲೋಗಿದೆ? ಶರೀರ ಇಲ್ಲೇ ಇದೆ, ಇದನ್ನ ತಗೊಂಡು ಕೂತ್ಕೊಳ್ಳಿ. ಯಾಕೆ? ನೀವು ಜೀವನ್ ನೋಡಿಲ್ಲ, ಜೀವದ ಜೊತೆಗೆ ನಿಮ್ಮ ಪರಿಚಯ ಇಲ್ಲ. ಮತ್ತು ಒಂದು ವೇಳೆ ಯಾವ ಆತ್ಮ ಈ ಬಾಡಿಯಲ್ಲಿತ್ತು ಅದನ್ನೇ ನೀವು ನಿಮ್ಮ ತಂದೆ ಅಂತ ಅನ್ಕೊಳ್ಳೋದಾದ್ರೆ, ಆ ಆತ್ಮ ಅಜರ ಅಮರ ಇದೆ. ಆ ಆತ್ಮನಿಗೆ ಮರಣ ಇಲ್ಲ, ಮತ್ತ್ಯಾಕೆ ನಿಮ್ಮ ರೋದನೆ? ಆ ಆತ್ಮ ಅಂತೂ ಜೀವಂತವಾಗಿರೋದಿದೆ, ಅದಕ್ಕೆ ಯಾವತ್ತೂ ಮರಣ ಇಲ್ಲ, ಅದಕ್ಕೆ ಜನ್ಮವೂ ಇಲ್ಲ. ಅದು ಅನಾದಿ ಅನಂತ ಶಾಶ್ವತ ತತ್ವ ಇದೆ, ಅಜರ ಅಮರ ತತ್ವ ಇದೆ. ನನ್ನ ಬಗ್ಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ನಾನು ಅಜರ ಅಮರ ಜೀವ ತತ್ವ ಇದ್ದೇನೆ, ನನಗೆ ಯಾವ ಮರಣ ಇದೆ? ಸಮಾಧಿ ಮರಣದಲ್ಲಿ ನಾವು ತುಂಬಾ ಚರ್ಚೆ ಮಾಡಿದ್ದಿದೆ. ನನಗೆ ಮರಣವೂ ಇಲ್ಲ, ಜನ್ಮವೂ ಇಲ್ಲ. ಮತ್ತು ಕೆಲವೊಬ್ಬರಿಗೆ ಮರಣದ ಆತಂಕ ಇದೆ, ಕೆಲವೊಬ್ಬರಿಗೆ ಜನ್ಮದ ಆತಂಕ ಇದೆ, ಕೆಲವೊಬ್ಬರಿಗೆ ಅಂತಿಮ ಕಾಲ ಬಂದಾಗ ಸಮಾಧಿ ಮರಣ ತಗೊಂಡು ಬೇಗ 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 ಮರಣ ಆಗ್ಬಿಡ್ಬೇಕು.
ಮರಣದ ಆಸೆ ಕೆಲವೊಬ್ಬರಿಗಿದೆ, ಕೆಲವೊಬ್ಬರಿಗೆ ಜೀವನದ ಆಸೆ ಇದೆ. ಜಿನ್ವಾನಿ ಹೇಳುತ್ತೆ ಎರಡೂ ಆಸೆ ಅಸತ್ಯ ಇದೆ. ನಿನ್ನ ಮರಣದ ಆಕಾಂಕ್ಷೆ ಕೂಡ ಅಜ್ಞಾನ ಇದೆ, ನಿನ್ನ ಜೀವಿತವಿರುವ ಆಕಾಂಕ್ಷೆ ಕೂಡ ಅಜ್ಞಾನ ಇದೆ. ಯಾಕಂದ್ರೆ ನೀನಂತೂ ಅಜರ ಅಮರ ಅವಿನಾಶಿ ಅಮೂರ್ತಿಕ ತತ್ವ ಇದೆಯಾ, ನಿನಗೆ ಯಾವ ಜನ್ಮ ಮರಣಗಳೂ ಇಲ್ಲ. ಇದು ವಾಸ್ತವಿಕವಾದ ಜೀವತತ್ವ ಇದೆ. ಹಾಗಾಗಿ ಇದನ್ನ ತಿಳಿಯೋದ್ರಿಂದ ನಮ್ಮ ಜೀವನದಲ್ಲಿ ಅಪಾರವಾದಂತಹ ಶಾಂತಿ, ಅಪಾರವಾದಂತಹ ನೆಮ್ಮದಿ, ಅಪಾರವಾದಂತಹ ಅನಾಕುಲತೆ, ರಾಗದ್ವೇಷಗಳ ಯಾವ ಸಂಬಂಧ ಇದೆ ಅವುಗಳ ನ್ಯೂನತೆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ನಾವು ಈ ಜೀವ ಅಜೀವ ತತ್ವವನ್ನ ತಿಳಿಯೋದಿದೆ. ಇವತ್ತಿನ ಇಷ್ಟು ವಿಚಾರಗಳನ್ನು ಎಲ್ಲರೂ ಸರಿಯಾಗಿ ತಿಳ್ಕೊಂಡು ಜೀವ ಅಜೀವದ ಯಾವ ಮೂಲ ಜ್ಞಾನ ಇದೆ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಶುದ್ಧ ಮಾಡಿದ್ದೆ ಆದರೆ ವಾಸ್ತವಿಕವಾಗಿ ನಮ್ಮ ಈ ವರ್ತಮಾನ ಮನುಷ್ಯ ಜೀವನದಲ್ಲೇ ಅಮೃತ ಆನಂದದ ಸ್ರಾವ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಖಂಡಿತವಾಗ್ಲೂ ಸತ್ಯ ಇದೆ. ಹಾಗಾಗಿ ಆ ರೀತಿಯಾಗಿ ಆಗಲಿ ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನ ಇಲ್ಲೇ ವಿರಾಮ ಮಾಡೋಣ. ಜಿನ್ವಾನಿ ಸ್ತುತಿ.